ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಬೆಳಗ್ಗೆನೇ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಟೈಮ್ ಆಗಲೇ 9 ಗಂಟೆ ಆಗ್ತಾಯಿದೆ. ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಇವಾಗ ಸೈಟ್ ಹತ್ರ ಹೋಗ್ತಾ ಇದ್ದೀನಿ. ಸೊ ಇವತ್ತು ಪೂಜೆ ಮಾಡೋದಕ್ಕಾಗಲಿಲ್ಲ. ಸ್ವಲ್ಪ ಸಂಜೆ ಬಂದು ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ಲೇಟ್ ಆಗೋಗ್ಬಿಟ್ಟಿದೆ. ಇವಾಗಲೇ ಅಲ್ಲಿ ಲೇಬರ್ಸ್ ಎಲ್ಲ ಬಂದುಬಿಟ್ಟಿರ್ತಾರೆ. ಮತ್ತು ನಾನು ಲೇಟಾಗಿ ಹೋದರೆ ಅವರು ಕೆಲಸ ಎಲ್ಲ ಲೇಟಾಗೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಹೊರಡ್ತಾ ಇದ್ದೀನಿ. ಅಪ್ಪು ಎದ್ಬಿಟ್ಟು ಇವಾಗ ಮಮ್ಮಿ ನಾನು ಬರ್ತಾ ಸೈಟ್ ಅಂತ ಹೇಳ್ತಾವನೆ. ಸೊ ಕರ್ಕೊಂಡು ಹೋಗೋದ ಏನು ಅಂತ ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಅವನಿಗೆ ಹೆಂಗೆ ಹೋಗ್ಬಿಟ್ಟಿದೆ ಗೊತ್ತಾ, ಅಲ್ಲಿ ಅಮ್ಮನ ಮನೇಲಿ ಇದ್ದು ಬೋರಾಗಿ ಹೋಗ್ಬಿಟ್ಟಿದೆ ಅನಿಸುತ್ತೆ. ಯಾವಾಗಲೂ ಹೇಳ್ತಾನೆ ಇರ್ತಾನೆ ಮಮ್ಮಿ ನಾನು ಬತ್ತಾ ಅಂತ. ಸೊ ಅವನಿಗೆ ನೀಟಾಗಿ ಅದು ಬರ್ತೀನಿ ಅಂತ ಹೇಳೋಕ್ಕೆ ಬರ್ತಾಯಿಲ್ಲ. ಸೊ ಹಾಗಾಗಿ ಮಮ್ಮಿ ನಾನು ಬರ್ತಾ ಅಂತ ಹೇಳ್ತಾನೆ. ಸೊ ಇವಾಗ ಒಂದು ಗ್ಲಾಸ್ ಹಾಲು ಕೊಟ್ಬಿಟ್ಟು ಇವಾಗ ಹೊರಡ್ತೀನಿ. ಹಾಗೆಯೇ ಈ ಮೇಸ್ತ್ರಿ ಅಂಕಲ್ ಕೂಡ ಕಾಲ್ ಮಾಡ್ತಿದ್ದಾರೆ, ಲೇಟಾಗಿ ಹೋಗ್ಬಿಡುತ್ತೆ. ನೋಡೋಣ ಹೇಗಾಗುತ್ತೆ. ಅಪ್ಪಗೆ ಒಂದು ಗ್ಲಾಸ್ ಹಾಲನ್ನ ಕೊಟ್ಟು ಅದಾದಮೇಲೆ ಅಮ್ಮನ ಮನೆಗೆ ಕರ್ಕೊಂಡು ಹೋಗಿ ಬಿಟ್ಟು ಬಂದೆ. ಅಮ್ಮ ಆಮೇಲೆ ತಿಂಡಿ ತಿನ್ನಿಸ್ಕೊತಾರೆ. ಇಲ್ಲಿ ಇವಾಗ ಸೈಟ್ ಹತ್ರ ಬಂದೆ. ಒಂದು 2 ಡೇಸ್ ಆಗಿತ್ತು. ಲಿಂಟ್ಲು ಕಾಂಕ್ರೀಟ್ ಎಲ್ಲ ಹಾಕಿ ಊರಿಗೆ ಹೋಗಿದ್ರಲ್ಲ, ಅದಾದಮೇಲೆ ಸಂಕ್ರಾಂತಿ ಹಬ್ಬ ಆದಮೇಲೆ ಇವಾಗ ಗೋಡೆ ಕಟ್ಕೊಳ್ತಾ ಇದ್ದಾರೆ. ಇದು ಆಲ್ಮೋಸ್ಟ್ ಇವತ್ತು ನಾಳೆ 2 ದಿನ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು ಹೇಗಾಗುತ್ತೋ ಹಾಗೆ ಅಂತ. ಬಟ್ ಒಂದು ಸ್ವಲ್ಪ ನಾನು ಕೂಡ ಲೇಟೇ ಆಯಿತು. ಅಪ್ಪು ಹಾಲು ಕುಡಿದ್ಬಿಟ್ಟು ಆಮೇಲೆ ಅಪ್ಪನ ಕರ್ಕೊಂಡು ಹೋಗಿ ಅಮ್ಮನ ಮನೆಗೆ ಬಿಟ್ಟು ಬರೋ ಹೊತ್ತಿಗೆ ಒಂದು 20 ನಿಮಿಷನೇ ಆಗೋಯಿತು. ಅಷ್ಟೊತ್ತಿಗೆ ಇಲ್ಲಿ ಆಗಲೇ ಮೇಸ್ತ್ರಿ ಅಂಕಲ್ ಕೂಡ ಲೇಟ್ ಆಯಿತು, ನಾವು ಯಾವಾಗ ಕೆಲಸ ಶುರು ಮಾಡೋದು ಅಂತ ಕೂಡ ಹೇಳ್ತಾಯಿದ್ರು. ಸರಿ ಇನ್ನೇನು ಮಾಡೋಕ್ಕಾಗಲ್ಲ, ಒಂದು ಸ್ವಲ್ಪ ಲೇಟ್ ಆಗೋಯ್ತು ಅಂತ ಅಂದ್ಬಿಟ್ಟು ಆಮೇಲೆ ಕೀ ಕೊಟ್ಟೆ. ಇವಾಗ ಸಿಮೆಂಟು ಅದು ಇದು ಎಲ್ಲ ತೊಗೊಂಡು ಮೇಲ್ಗಡೆ ಬಂದು ಕೆಲಸನ ಶುರು ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕೀ ಅವ್ರಿಗೂ ಕೊಡ್ಬೋದು. ಬಟ್ ಏನಂತ ಅಂದರೆ ಇವಾಗ ಸದ್ಯಕ್ಕೆ ನಾವು ಏನು ಶೆಡ್ಗೆ ಅಂದರೆ ಕೆಳಗಡೆ ಗ್ರೌಂಡ್ ಫ್ಲೋರ್ಗೆ ಏನು ಕೀ ಹಾಕಿದ್ದೀವಿ ಅಲ್ವಾ, ಮೆಟೀರಿಯಲ್ ಎಲ್ಲ ಇಟ್ಟು ನನಗಂತೂ ಒಂದೇ ಬೆಳಗ್ಗೆ ಬಂದು ಸಂಜೆ ತನಕ ಆರಾಮಾಗಿ ಟೈಮ್ ಪಾಸ್ ಕೂಡ ಆಗುತ್ತೆ. ಅಡ್ಜಸ್ಟ್ ಮಾಡ್ತಾ ಇದ್ದೀವಿ. ಏನೋ ಬಿಕಾಸ್ ಇಲ್ಲಿ ನಮ್ಮ ಮನೆ ಕೆಲಸಗಳೆಲ್ಲ ನಾವು ಬೆಳಗ್ಗೆ ಅಂದರೆ ಅಲ್ಲೇ ಟೈಮ್ ಪಾಸ್ ಮಾಡೋದು ಹೊಸದು ತಂದು ಹಾಕಬೇಕು. ಅವಾಗ ಜೊತೆ ಮಾತಾಡ್ಕೊಂಡು ನಾವು ಟೈಮ್ ಪಾಸ್ ಆಗೋಗ್ಬಿಡುತ್ತೆ. ಬಟ್ ಸದ್ಯಕ್ಕಿರೋದು ಒಂದೇ ಕೀ ಹಾಗೇ ಮೇಂಟೈನ್ ಮಾಡ್ತಾ ಇದ್ದೀವಿ ಅಷ್ಟೇ. ಇವಾಗ ಎಲ್ಲನೂ ರೆಡಿ ಮಾಡ್ಕೊತಾ ಇರ್ತಾರೆ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮೆಲ್ಲರಿಗೂ ಕೂಡ ಮಮಾರ್ತ್ ಗ್ಲೋ ಸಿರಮ್ ಫೌಂಡೇಶನ್ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ಪರ್ಸ್ನಲಿ ನನಗೆ ಈ ಒಂದು ಫೌಂಡೇಶನ್ ತುಂಬಾ ಇಷ್ಟ ಆಯಿತು. ಸೊ ಮುಂಚೆಯಿಂದನೂ ನಾನು ಈ ಒಂದು ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೆ. ಹಾಗೆಯೇ ಇವತ್ತು ನಾನು ನಿಮ್ಮ ಜೊತೆ ಈ ಒಂದು ಫೌಂಡೇಶನ್ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಮಮಾರ್ತ್ ಗ್ಲೋ ಸಿರಮ್ ಫೌಂಡೇಶನ್ ವಿತ್ ವಿಟಮಿನ್ ಸಿ ಆ್ಯಂಡ್ ಟರ್ಮರಿಕ್ ಬಂದುಬಿಟ್ಟು 2x ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ. ಮೇಡ್ ಸೇಫ್ ಆಗಿದೆ. ಹಾಗೆಯೇ 12 hours ಲಾಂಗ್ ಸ್ಟೇ ಆಗಿದೆ. ಹಾಗೆಯೇ ಇದು ಬಂದುಬಿಟ್ಟು ಪರ್ಫೆಕ್ಟ್ ಕವರೇಜ್ನ ಕೊಡುತ್ತೆ ಅಂತ ಹೇಳ್ಬೋದು. ಸೂಟಬಲ್ ಫಾರ್ ಆಲ್ ಇಂಡಿಯನ್ ಸ್ಕಿನ್ ಟೋನ್ಸ್. ಹಾಗೆಯೇ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರುತ್ತೆ. ಮಮಾರ್ತ್ ಗ್ಲೋ ಸಿರಮ್ ಫೌಂಡೇಶನಲ್ಲಿ 9 ಶೇಡ್ಸ್ ಬರುತ್ತೆ. ಸೊ 9 ಶೇಡ್ಸ್ ಯಾವುದೆಲ್ಲ ಇದೆ ಅಂತ ನಿಮಗೆ ಸ್ವಾಚ್ ಮಾಡಿ ತೋರಿಸ್ತೀನಿ. ಸೊ ಒಂದೊಂದು ಶೇಡ್ಸ್ ಬಂದುಬಿಟ್ಟು ಡಿಫ್ರೆಂಟ್ ಆಗಿದೆ. ಹಾಗೆಯೇ ಎಲ್ಲ ಇಂಡಿಯನ್ ಸ್ಕಿನ್ ಟೋನ್ಗೂ ಕೂಡ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸೊ ಇಲ್ಲಿ ಬನ್ನಿ ಒಂದೊಂದಾಗೆ ಯಾವ್ಯಾವ ಸೀರಮ್ ಇದೆ, ಯಾವ ಶೇಡ್ಸಲ್ಲಿ ಇದೆ ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಇಲ್ಲಿ ನಾನು ಅಪ್ಲೈ ಮಾಡ್ತಾ ಇರೋವಂಥದ್ದು ಬಂದುಬಿಟ್ಟು 01 ಐವರಿ ಗ್ಲೋ ಅಂತ. ಇದು ನೀವು ಒಂದು ಸ್ವಲ್ಪ ಫೇರ್ ಸ್ಕಿನ್ ಇದೆ ಅಂತಂದರೆ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು 02 ಕ್ರೀಮ್ ಗ್ಲೋ, ಥರ್ಡ್ ಬಂದುಬಿಟ್ಟು 03 ನ್ಯೂಡ್ ಗ್ಲೋ, ಹಾಗೆಯೇ ಫೋರ್ತ್ ಬಂದುಬಿಟ್ಟು ಸ್ಯಾಂಡ್ ಗ್ಲೋ, ಹಾಗೆಯೇ ಫಿಫ್ತ್ ಬಂದುಬಿಟ್ಟು ಬೀಚ್ ಗ್ಲೋ, ಸಿಕ್ಸ್ತ್ ಬಂದುಬಿಟ್ಟು ಆಲ್ಮಂಡ್ ಗ್ಲೋ, ಸೆವೆಂತ್ ಬಂದುಬಿಟ್ಟು ಟಾಫಿ ಗ್ಲೋ, 8th ಬಂದುಬಿಟ್ಟು ನ್ಯಾಚುರಲ್ ಗ್ಲೋ, ಹಾಗೆಯೇ 9th ಬಂದುಬಿಟ್ಟು ವಾರ್ಮ್ ಗ್ಲೋ. ಸೊ ಇದು ಕರೆಕ್ಟಾಗಿ ನಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋದ್ರಿಂದ ನಮಗೆ ತುಂಬಾ ಚೆನ್ನಾಗಿ ಮೇಕಪ್ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆಯೇ ಸ್ವಾಚ್ ಮಾಡುವಾಗ ನೀವು ನೋಡ್ಬೋದು ಎಷ್ಟು ಸಾಫ್ಟಾಗಿ ನಾನು ಅಪ್ಲೈ ಮಾಡಿಕೊಂಡೆ ಅಂತ ಹೇಳಿಬಿಟ್ಟು. ಹಾಗೆಯೇ ಇವಾಗ ನಾನು ಒಂದು ಸೀರಮಲ್ಲಿ ಹಾಗೆ ಸಿಂಪಲ್ಲಾಗಿ ಮೇಕಪ್ ಕೂಡ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಈ ಒಂದು ಮಮಾರ್ತ್ ಗ್ಲೋ ಸಿರಮ್ ಫೌಂಡೇಶನ್ನ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್, ಪರ್ಪಲಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಅಫಿಷಿಯಲ್ ಆಗಿ ಮಮಾರ್ತ್ ಆ್ಯಪ್ ಕೂಡ ಇದೆ. ನೀವು ಅಲ್ಲಿ ಕೂಡ ಹೋಗಿ ಈ ಒಂದು ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡ್ಬೋದು. ಹಾಗೆಯೇ ಎಕ್ಸ್ಟ್ರಾ ಡಿಸ್ಕೌಂಟಿಗೋಸ್ಕರ ಮಮಾರ್ತಲ್ಲಿ ನೀವು ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿಕೊಂಡ್ರೆ ಎಕ್ಸ್ಟ್ರಾ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಪ್ರತಿ ಸರಿ ಕೂಡ ನೀವು ಮಮಾರ್ತಲ್ಲಿ ನೀವು ಒಂದು ಪ್ರಾಡಕ್ಟ್ನ ಬೈ ಮಾಡಿದ್ರೆ ನಿಮ್ಮ ಹೆಸರಿನಲ್ಲಿ ಅವರು ಒಂದು ಸ್ಪೀಸಸ್ನ ನೀಡ್ತಾರೆ. ಅದರ ಜಿಯೋ ಲೊಕೇಶನ್ ಆಗಿರ್ಬೋದು, ಫೋಟೋ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅವ್ರು ನಿಮಗೆ ಮೇಲ್ ಮಾಡ್ತಾರೆ. ಹಾಗೆಯೇ ಮಮಾರ್ತ್ ಎಲ್ಲ ಪ್ರಾಡಕ್ಟ್ಸ್ಗಳು ಬಂದುಬಿಟ್ಟು ಪ್ಲಾಸ್ಟಿಕ್ ಪಾಸಿಟಿವ್ ಆಗಿರುತ್ತೆ. ಅವರು ಎಷ್ಟು ಪ್ಲಾಸ್ಟಿಕ್ನ ಯೂಸ್ ಮಾಡ್ತಾರೋ ಅದಕ್ಕಿಂತ ಹೆಚ್ಚಾಗಿ ಅವರು ರೀಸೈಕಲ್ ಮಾಡ್ತಾರೆ. ಸೊ ಇದು ಕೂಡ ಒಂದು ಒಳ್ಳೆ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಮಮಾರ್ತ್ ಇಂಡಿಯಾದ ಒಂದು ಬೆಸ್ಟ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ಏನಾದರೂ ಮಮಾರ್ತ್ ಫೌಂಡೇಶನ್ ಅಥವಾ ಏನೇ ಪರ್ಚೇಸ್ ಮಾಡಬೇಕು ಅಂತ ಅಂದ್ರೂ ಮಮಾರ್ತ್ ವೆಬ್ಸೈಟಲ್ಲಿ ಹೋಗಿ ಬೈ ಮಾಡ್ಬೋದು. ಹಾಗೆಯೇ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ ಹಾಗೆಯೇ ಪರ್ಪಲಲ್ಲಿ ಕೂಡ ನೀವು ಬೈ ಮಾಡ್ಬೋದು. ಹಾಗೆಯೇ ಇವಾಗ ನಾನು ಕಾಜಲ್ ಹಾಗೆ ಲಿಪ್ಸ್ಟಿಕ್ ಕೂಡ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಕೂಡ ಮಮಾರ್ತ್ ಇದೇನೆ.
ಸೊ ಒಂದು ಕಂಪ್ಲೀಟ್ ಸಿಂಪಲ್ ಮೇಕಪ್ನ ನಾನು ಮಮಾರ್ತ್ ಪ್ರಾಡಕ್ಟಿಂದ ಮಾಡಿದ್ದೀನಿ. ಸೊ ದಟ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ನೀವು ಕೂಡ ಬೈ ಮಾಡಿ ನಿಮ್ಮ ಸ್ಕಿನ್ನಿಗೆ ಒಂದು ಒಳ್ಳೆ ಫೌಂಡೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರೋವಂತಹ ಕೂಪನ್ ಕೋಡ್ನ ಯೂಸ್ ಮಾಡಿಕೊಂಡು ಮಮಾರ್ಥಲ್ಲಿ 20% ಡಿಸ್ಕೌಂಟ್ ಕೂಡ ತೊಗೊಳ್ಬೋದು. ಸೊ ಈ ಒಂದು ಮೇಕಪ್ ಲುಕ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಈಗ ಎಲ್ಲ ಮಮಾರ್ತ್ ಪ್ರಾಡಕ್ಟ್ಸ್ಗಳು ಕೂಡ ನಿಯರ್ ಬೈ ಸ್ಟೋರ್ಸಲ್ಲಿ ಕೂಡ ಅವೈಲೇಬಲ್ ಇದೆ. ಸೊ ನೀವೇನಾದರೂ ನೆಕ್ಸ್ಟ್ ಟೈಮ್ ಯಾವುದಾದ್ರೂ ಶಾಪಲ್ಲಿ ಮಮಾರ್ತ್ ಪ್ರಾಡಕ್ಟ್ನ ನೋಡಿದ್ರಿ ಅಂತ ಅಂದರೆ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಮಮಾರ್ತ್ 03 ನ್ಯೂಡ್ ಗ್ಲೋ ಸೀರಮ್ ಫೌಂಡೇಶನ್ನ ಯೂಸ್ ಮಾಡಿಕೊಂಡು ನಾನಿಲ್ಲಿ ಮೇಕಪ್ ಮಾಡಿಕೊಂಡಿದ್ದೀನಿ. ನೀವು ಕೂಡ ನನ್ನ ಸ್ಕಿನ್ ಟೋನ್ ಆಗಿದ್ದರೆ ನೀವು ಕೂಡ ಈ ಒಂದು ಶೇಡ್ನ ಬೈ ಮಾಡ್ಬೋದು. ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ವ್ಲಾಗೇ ಮಾಡೋದಕ್ಕಾಗಿಲ್ಲ. ಸೊ ಇವತ್ತು ಸೈಟ್ ಹತ್ರನೇ ಇದ್ದೆ, ಬೆಳಗ್ಗೆ ಹೋದವಳು ಸಂಜೆವರೆಗೂ ಅಲ್ಲೇ ಇರ್ತೀನಿ. ಯೂಶ್ವಲಾಗಿ ನನ್ನ ರೂಟೀನ್ ಅದೇ ರೀತಿಯಾಗಿಯೇ ಇರುತ್ತೆ. ಹಾಗೆಯೇ ಅಲ್ಲಿಂದ ಬಂದು ಫೇಸ್ ವಾಶ್ ಮಾಡಿಕೊಂಡು ಹಾಗೆ ಬೋರ್ ಆಗ್ತಾಯಿತ್ತು, ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಜೀವನ್ ಕೂಡ ಆಫೀಸಿಂದ ಬಂದರು, ಫ್ರೆಶ್ ಅಪ್ ಆಗಿ. ಹಾಗೆಯೇ ಅವರು ಇವಾಗ ಸ್ವಲ್ಪ ಎಕ್ಸಸೈಸ್ ರೂಟೀನ್ನ ಫಾಲೋ ಮಾಡ್ತಾ ಇದ್ದಾರೆ. ಸೊ ಎಕ್ಸಸೈಸ್ ಎಲ್ಲ ಮಾಡಿ ದೆನ್ ಫ್ರೆಶ್ ಅಪ್ ಆಗಿ ಇವಾಗ ಅಮ್ಮನ ಮನೆ ಹತ್ರ ಹೋಗಿದ್ದಾರೆ. ಬಿಕಾಸ್ ಇವತ್ತು ನನ್ನ ತಂಗಿ ಬಂದಿದ್ದಾಳೆ ಅಂತ ನಮ್ಮಪ್ಪ ಫೋನ್ ಮಾಡಿ ಹೇಳಿದ್ರು. ಹಾಗಾಗಿ ಅಲ್ಲಿ ಹೋಗಿದ್ದಾರೆ. ಇವಾಗ ನಾನು ಕೂಡ ಹೋಗಬೇಕು. ಸರಿ ವ್ಲಾಗ್ ಶುರು ಮಾಡ್ಕೊಂಡು ಬಿಡೋಣ ಅಂತ ಅಂದ್ಬಿಟ್ಟು ವ್ಲಾಗ್ನ ಶುರು ಮಾಡಿಕೊಂಡೆ. ಅಪ್ಪು ಇದ್ದರೆ ಏನು ಗೊತ್ತಾ, ಗಜ ಬಿಜ ಅಂತ ಮಾತಾಡ್ತಾನೇ ಇರ್ತಾನೆ. ಸೊ ಹಾಗಾಗಿ ನನಗೆ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೇ ಒಂದು ಸ್ವಲ್ಪನೂ ಗ್ಯಾಪ್ ಕೊಡೋಲ್ಲ. ಸೊ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ, ನೀವು ನೋಡ್ಬೋದು. ಸೊ ನಾನು ವ್ಲಾಗ್ ಶುರು ಮಾಡಿದಾಗ ಯಾವ ರೀತಿಯಾಗಿ ನನಗೆ ಹಿಂಸೆ ಕೊಡ್ತಾನೆ ಅಂತ ಅಂದ್ಬಿಟ್ಟು ಅದನ್ನು ಶೇರ್ ಮಾಡ್ಕೊತೀನಿ, ನೋಡ್ಕೊಂಬನ್ನಿ. ಒಂದು 2-3 ಟೇಕ್ ಅಂತೂ ತೊಗೊತೀನಿ. ಈ ನನ್ನ ಮಗ ಅಂತೂ ಸುಮ್ಮನೆ ಇರಲ್ಲ. ಹಾಗಾಗಿ ಸೊ ಬನ್ನಿ ಇವಾಗ ಹೋಗೋಣ ಅಲ್ಲಿ. ಮತ್ತು ನಮ್ಮಮ್ಮ ಇವತ್ತೇನೋ ಚಿಕನ್ ಮಾಡಿದಾರಂತೆ. 6 ಗಂಟೆಗೆ ಫೋನ್ ಮಾಡಿಬಿಟ್ಟು ನೀನೇನೋ ಅಡುಗೆ ಮಾಡೋಕ್ಕೆ ಹೋಗಬೇಡ, ನಾನು ಅಲ್ಲಿ ಚಿಕನ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಓಕೆ ಫೈನ್ ಅಂತ ಇವತ್ತು ಅಡುಗೆ ಕೆಲಸನೂ ಕೂಡ ಏನೂ ಇಲ್ಲ. ಹಾಗೆ ಸುಮ್ಮನೆ ಖಾಲಿ ಕೂತ್ಕೊಂಡು ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ಕೊಂಡಿದ್ದೆ. ಹಾಗೆಯೇ ಒಂಥರ ಏನೋ ಹೆಡ್ಡೇಕ್ ಆಗ್ತಾಯಿತ್ತು. ಇವತ್ತು ಬೆಳಗ್ಗೆಯಿಂದ ಬಿಸಿಲಲ್ಲೇ ಇದೆ. ಸೊ ಹಾಗಾಗಿ ಒಂಥರ ಹಿಂಸೆ. ಮತ್ತು ಇನ್ನೊಂದೇನು ಗೊತ್ತಾ, ಅಲ್ಲಿ ಡಸ್ಟಿಗೆ ಎಲ್ಲ ಒಂದು ಸ್ವಲ್ಪ ಯಾಕೋ ಇಲ್ಲಿ ಮೂಗತ್ರ ಎಲ್ಲ ಬ್ಲಾಕ್ ಆದಂಗೆ ಅನಿಸ್ತಾರತ್ತೆ. ಸಮಥಿಂಗ್ ಏನೋ ಉರಿ ಥರ ಸಣ್ಣ ಧೂಳು ಹೋದಾಗ ಇಲ್ಲಿ ಹೆಂಗಾಗ್ತಾರತ್ತಲ್ವ, ಅದೇ ರೀತಿಯಾಗಿಯೇ ನನಗೂ ಕೂಡ ಫುಲ್ಲು ಬ್ಲಾಕ್ ಆದಂಗೆ ಅನ್ನಿಸ್ತಾ ಇತ್ತು. ಬನ್ನಿ ಇವಾಗ ಹೋಗೋಣ ಅಲ್ಲಿ ಅಮ್ಮನ ಮನೆಗೆ. ಅಲ್ಲಿ ಹೋದ್ಮೇಲೆ ಯಾವ ರೀತಿ ವ್ಲಾಗ್ ಇರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆಯೇ ತುಂಬ ಜನ ಕೇಳ್ತಾಯಿದ್ರಿ ಪ್ರಿಯಾಂಕಾ ಬರಲ್ವಾ ಅಂತ ಅಂದ್ಬಿಟ್ಟು. ಸೊ ಅವಳು ಅಲ್ಲಿ ಅಮ್ಮನ ಮನೆಗೆ ಬರ್ತಾಳೆ. ಇಫ್ ಇನ್ ಕೇಸಲ್ಲಿ ಬಂದಾಗ ನಾನು ಕರೀತಾಳೆ ಬಾ ಅಂತ ಅಂದ್ಬಿಟ್ಟು. ಮತ್ತು ಇನ್ನೇನು ಇಲ್ಲಿಂದ ಇಲ್ಲಿಗೆ ಅಲ್ವಾ ವಾಕಬಲ್ ಡಿಸ್ಟೆನ್ಸು, ಮತ್ತು ಒಂದು 5 ನಿಮಿಷನೂ ಕೂಡ ಆಗೋಲ್ಲ. ಜಸ್ಟ್ ಇನ್ ಸೆಕೆಂಡ್ ನಾವು ಅಲ್ಲಿ ಹೋಗ್ಬಿಡ್ಬೋದು. ಸೊ 1 ನಿಮಿಷ ಆಗುತ್ತೆ ಅಷ್ಟೇ ನಮ್ಮ ಅಮ್ಮನ ಮನೆಗೆ ಹೋಗೋಕ್ಕೆ. ಹಾಗಾಗಿ ಅಲ್ಲೇ ಬಂದ್ಬಿಡು ಅಂತ ಕರೀತಾಳೆ. ಇವಾಗ ನಾವು ಹೊಸ ಮನೆಗೆ ಹೋದ್ಮೇಲೆ ಇನ್ನೊಂದ್ಸರಿ ಏನಾರು ಹಂಗೆ ನಾನು ಬಂದಿದ್ದೀನಿ ಇಲ್ಲಿಗೆ ಬಾ ಅಂತ ಕರೆದ್ರೆ ನಿಜವಾಗ್ಲೂ ಹೋಗೋಲ್ಲ. ನಾನು ಅದೇ ಹೇಳ್ತಾ ಇದ್ದೆ ಜೀವನ ಹತ್ರನೂ. ನಾವು ನಮ್ಮ ಹೊಸ ಮನೆಗೆ ಹೋದ್ಮೇಲೆ ಹಾಗೆಲ್ಲ ಫೋನ್ ಮಾಡಿಬಿಟ್ಟು ನಾನು ಇಲ್ಲಿ ಅಮ್ಮನ ಮನೆಗೆ ಬಂದಿದ್ದೀನಿ ನೀನು ಬಾ ಅಂತಂದರೆ ನಾನು ನಿಜ ಬರೋಲ್ಲ. ನಮ್ಮ ಮನೆಗೆ ಬಂದರೆ ಮಾತ್ರ ನಾನು ಟ್ರೀಟ್ ಮಾಡೋದು. ಆಮೇಲೆ ಯಾವಾಗಾದರೂ ಒಂದೊಂದ್ಸಲಿ ಓಕೆ ಬಾ ಅಂತ ಅಂದಾಗ ಓಕೆ ಅಂತ ಹೋಗ್ಬಿಟ್ಟು ಬರ್ತೀನಿ. ಇಲ್ಲ ಅಂತಂದರೆ ನಮ್ಮ ಮನೆಗೂ ಸಹ ಬರಬೇಕು ಅಷ್ಟೇ. ಅಂದರೆ ಅದಿರುತ್ತೆ ಅಲ್ವಾ, ನಮ್ಮ ಮನೆಗೂ ಕೂಡ ಬರಲಿ ಅಂತ ಅಷ್ಟೇ. ಸೊ ಬನ್ನಿ ಇವಾಗ ಲೇಟ್ ಮಾಡೋದು ಬೇಡ, ಹೋಗೋಣ. ಆಮೇಲೆ ಸುಮ್ಮನೆ ಬೈತಾಳೆ. ಅದಕ್ಕೋಸ್ಕರ ನಮ್ಮಪ್ಪನೂ ಕೂಡ ಆವಾಗಲಿಂದ ಕಾಲ್ ಮಾಡ್ತಾನೆ. ಸೊ ಇವಾಗ ಅಮ್ಮನ ಮನೆ ಹತ್ರ ಬಂದೆ. ಅಮ್ಮ ಮುದ್ದೆ ಮಾಡ್ತಾಯಿದ್ದಾರೆ ಎಲ್ಲರಿಗೂ. ಹಾಗೆಯೇ ಇವಾಗ ಈರುಳ್ಳಿ, ಸೌತೆಕಾಯಿ ಆಮೇಲೆ ಮೊಟ್ಟೆ ಎಲ್ಲ ಬಿಡಿಸಿ ಕಟ್ ಮಾಡಿ ಎಲ್ಲ ಇಟ್ಟಿದ್ದಾರೆ. ಹಾಗೆಯೇ ಇವಾಗ ಇನ್ನೇನು ಊಟ ಮಾಡಬೇಕು. ಬಿಸಿ ಬಿಸಿ ಮುದ್ದೆ ಜೊತೆಗೆ ಚಿಕನ್ ಸಾಂಬಾರು. ನಮ್ಮ ಮನೆಯಲ್ಲಿ ಯೂಶ್ವಲಾಗಿ ಏನು ಅಂತ ಅಂದರೆ ನಮ್ಮಮ್ಮ ಸಾಂಬಾರು ಮಾಡೋದು ತುಂಬಾ ರೇರು. ಯಾವಾಗಲೂ ಚಾಪ್ಸ್ ಮಾಡಿಬಿಡ್ತಾರೆ, ಅಂದರೆ ಗ್ರೇವಿ ಟೈಪು. ನಮಗೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಬಟ್ ಆವಾಗವಾಗ ಈ ರೀತಿಯಾಗಿ ಸಾಂಬಾರು ಕೂಡ ಮಾಡಬೇಕು ಅಲ್ವಾ, ಯಾವಾಗಲೂ ಒಂದೇ ರೀತಿ ಅಂದರೆ ಚೆನ್ನಾಗಿರೋದಿಲ್ಲ. ಸೊ ಇವಾಗ ಎಲ್ಲರೂ ಕೂಡ ಒಟ್ಟಿಗೆ ಕುತ್ಕೊಂಡು ಊಟ ಕೂಡ ಮಾಡಿದ್ವಿ. ನನ್ನ ತಂಗಿ ಅಂತೂ ಆಫ್ಟರ್ ಎ ಲಾಂಗ್ ಟೈಮ್ ಬಂದಿರೋದು, ಅದು ಕೂಡ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಸೊ ಮಂಜವರು, ಜೀವನು ಮತ್ತು ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾಯಿದ್ವಿ. ಹಾಗೆಯೇ ಪಪ್ಪ ಅಪ್ಪುಗೆ ಊಟ ಮಾಡಿಸ್ತಾಯಿದ್ರು. ಅವತ್ತಿನ ದಿನ ನಾನು ಜಾಸ್ತಿ ಇನ್ನೂ ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಮತ್ತು ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಹೊತ್ತು ಇವಾಗ 1 ಅವರ್ ವಾಕ್ ಮಾಡ್ತೀನಿ. ಅಟ್ಲೀಸ್ಟ್ ವಾಕ್ ಇಲ್ಲ ಅಂತಂದರೆ ಯೋಗನಾದರೂ ಮಾಡ್ತೀನಿ. ಒಂದು ಸ್ವಲ್ಪ ಅಭ್ಯಾಸ ಆಗಲಿ ಅನ್ನೋದಕ್ಕೋಸ್ಕರ. ಈ ನಡುವೆ ತುಂಬಾ ದಪ್ಪ ಆಗಿದ್ದೀನಿ. ತುಂಬ ಜನ ಹೇಳ್ತಾರೆ ಈ ರೀತಿಯಾಗಿ ಹರ್ಬಲೈಫ್ ತೊಗೊಂಡು ಬಿಟ್ಟಿದ್ದೀರಾ ಅಲ್ಲ, ಸೊ ಹಾಗಾಗಿ ದಪ್ಪ ಆಗ್ತಾಯಿದ್ದೀರಾ ಅಂತ. ಅದೊಂದೇ ರೀಸನ್ ಅಂತ ಹೇಳೋದಕ್ಕಾಗಲ್ಲ. ಫುಡ್ ರೂಟೀನ್ ಕೂಡ ಚೇಂಜ್ ಆಗಿದೆ ನಂದು. ಸೊ ಹರ್ಬಲೈಫ್ ತೊಗೊಂಡು ಬಿಟ್ಟ ಮೇಲೆ ದಪ್ಪ ಆಗ್ತಾರೆ ಅನ್ನೋದು ನನಗೇನೋ ಅಷ್ಟೊಂದು ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ನನಗೆ ಫುಡ್ ರೂಟೀನ್ ಒಂದು ಸ್ವಲ್ಪ ಕರೆಕ್ಟಾಗಿಲ್ಲ. ಮುಂಚೆ ಆದರೆ ಟೈಮ್ ಟು ಟೈಮ್ ಕರೆಕ್ಟಾಗಿ ಊಟ ತಿಂಡಿ ಎಲ್ಲ ಆಗ್ತಾಯಿತ್ತು. ಬಟ್ ಇವಾಗ
ಇವಾಗ ಹೆಂಗೆ ಅಂತ ಅಂದರೆ ಬೆಳಗ್ಗೆ ಹೊತ್ತು ನಾನು ತಿಂಡಿ ತಿನ್ನೋದೇ ತುಂಬಾ ಲೇಟ್ ಆಗೋಗ್ಬಿಡುತ್ತೆ, ಅಥವಾ ಮಧ್ಯಾಹ್ನ ಊಟ ಮಾಡೋದೂ ಲೇಟ್ ಆಗೋಗ್ಬಿಡುತ್ತೆ. ಒಂದೊಂದು ಸರಿ ನೈಟ್ ಊಟ ಮಾಡದೇ ಇಲ್ಲ ಅಂತಂದರೆ ಇಲ್ಲ. ಸೊ ಈ ರೀತಿಯಾಗಿ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಅನ್ಕೊತಾ ಇದ್ದೀನಿ ಅದಕ್ಕೋಸ್ಕರ ದಪ್ಪ ಆಗ್ತಾಯಿದ್ದೀನಿ ಅಂತ. ಬಟ್ ಗೊತ್ತಿಲ್ಲ ಹೆಂಗೋ ಏನೋ, ಇವಾಗ ಅಟ್ಲೀಸ್ಟ್ ಒಂದು ಸ್ವಲ್ಪ ವೆಯ್ಟ್ ಲಾಸ್ ಮಾಡಬೇಕು ನಾನು. ತುಂಬ ಏನೂ ಜಾಸ್ತಿ ವೆಯ್ಟ್ ಗೇನ್ ಆಗಿಲ್ಲ, 5 kg ವೆಯ್ಟ್ ಗೇನ್ ಆಗಿದ್ದೀನಿ. ಸೊ ತುಂಬ ಜನ ಕೇಳ್ತಾ ಇರ್ತೀರಾ ಎಷ್ಟು ಅಟ್ ಪ್ರೆಸೆಂಟ್ ಇವಾಗ ವೆಯ್ಟ್ ಇದ್ದೀರಾ ಅಂತ. ಸೊ ಇವಾಗ ಅಟ್ ಪ್ರೆಸೆಂಟ್ ನಾನು 75 kg ಇದ್ದೀನಿ. 5 kg ವೆಯ್ಟ್ ಗೇನ್ ಆಗಿದ್ದೀನಿ ನಾನು. ಅದೇ ನನಗೆ ಮುಜುಗರ ಆ ಥರ ಎಲ್ಲ ಏನಿಲ್ಲ. ಎಲ್ಲರೂ ಕೂಡ ದಪ್ಪ ಇರ್ತಾರೆ, ಸಣ್ಣ ಇರ್ತಾರೆ. ಸಣ್ಣ ಇದ್ದವ್ರಿಗೆ ದಪ್ಪ ಆಗೋ ಅಂತಾರೆ, ದಪ್ಪ ಇದ್ದವ್ರಿಗೆ ಸಣ್ಣ ಆಗೋ ಅಂತಾರೆ. ಸೊ ಎಲ್ರಿಗೂ ಏನಾದರೂ ಒಂದೊಂದು ಪ್ರಾಬ್ಲಮ್ ಅಂತೂ ಇದ್ದೇ ಇರುತ್ತೆ. ಒಟ್ಟು ಹೆಂಗಿದ್ರು ಎಲ್ಲರಿಗೂ ಕಷ್ಟನೇ ಒಂಥರ. ಸೊ ಏನೂ ಮಾಡೋಕ್ಕಾಗಲ್ಲ. ಬಟ್ ನನಗೆ ಏನು ಅನಿಸುತ್ತೋ ನಾನು ಅಷ್ಟು ಮಾತ್ರನೇ ಮಾಡೋದು. ನಾನು ದಪ್ಪ ಆದಾಗ ನಾನು ಸಣ್ಣ ಆಗಬೇಕು ಅಂತಂದರೆ ನಾನು ಅದಕ್ಕೇನು ಫಾಲೋ ಮಾಡಬೇಕು, ಡಯಟ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಅದನ್ನೆಲ್ಲ ನಾನು ಫಾಲೋ ಮಾಡ್ತೀನಿ. ಮಾಡೋದೇ ಇಲ್ಲ ಅಂತಲೂ ಅಲ್ಲ. ಹಾಗೆಯೇ ನಾನು ತುಂಬಾ ಸ್ಟ್ರಿಕ್ಟಾಗಿ ಮಾಡ್ತೀನಿ ಅಂತಲೂ ಹೇಳೋಕ್ಕಾಗಲ್ಲ. ಸೊ ನನ್ನ ಮೂಡ್ ಮೇಲೆ ಡಿಪೆಂಡು. ಒಂದೊಂದು ಸರಿ ಫುಡ್ಡಲ್ಲಿ ಕೂಡ ಅಷ್ಟೇನೆ ಡಯಟ್ ಫುಡ್ ಏನಾದರೂ ಪ್ರಿಪೇರ್ ಮಾಡ್ಕೊಳ್ಬೇಕು ಅಂದರೆ ಮಾಡ್ಕೊಳ್ತೀನಿ. ಇಲ್ಲ ಅಂತಂದರೆ ಮನೆಯಲ್ಲಿ ಏನು ಅಡುಗೆ ಮಾಡಿರ್ತೀನೋ ಅದನ್ನೇ ಊಟ ಮಾಡ್ಕೊಳ್ತೀನಿ ಅಷ್ಟೇ. ಅಂದರೆ ಇದೇ ಮಾಡಬೇಕು, ಇದೇ ತಿನ್ನಬೇಕು ಅಂತಲೂ ನನಗೆ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡೋದಕ್ಕಾಗಲ್ಲ. ಆದಷ್ಟು ಟ್ರೈ ಮಾಡ್ತೀನಿ, ಫಾಲೋ ಮಾಡ್ತೀನಿ ಅಷ್ಟೇ, ಇಷ್ಟೇ ಹೇಳೋಕ್ಕಾಗೋದು. ಸೊ ಇವಾಗ ಆಲ್ಮೋಸ್ಟ್ 1 hour ವಾಕ್ ಮಾಡಿಬಿಟ್ಟು ಮನೆಗೆ ಬಂದೆ. ಮತ್ತು ಒಂದು ಸ್ವಲ್ಪ ಬಟ್ಟೆಗಳು ಕೂಡ ಇತ್ತು, ಅದನ್ನೆಲ್ಲ ವಾಶ್ ಮಾಡಿ ಹಾಕಿದ್ದೆ. ಮತ್ತು ಒಣಗಾಕೋಕ್ಕೆ ಅಂತ ಹೋಗಬೇಕು. ಅದಾದಮೇಲೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಸೈಟ್ ಹತ್ರ ಹೋಗಬೇಕು. ವಾಕಿಂಗ್ ಮಾಡ್ತಾ ಇದ್ದೀನಿ. ಮುಂಚೆ ಮಾಡ್ತಾ ಇದ್ದೆ, ಬಟ್ ಮಧ್ಯದಲ್ಲೂ ಸ್ವಲ್ಪ ಗ್ಯಾಪ್ ತೊಗೊಂಬಿಟ್ಟಿದ್ದೆ. ಇವಾಗ ಅಟ್ಲೀಸ್ಟ್ ಕಂಟಿನ್ಯೂಸ್ ಆಗಿ ವಾಕಿಂಗ್ ಮಾಡಬೇಕಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಹಾಗೆಯೇ ಇನ್ನೊಂದು ಫಸ್ಟು ಇಲ್ಲೇ ಮುಂದೆನೇ ಕಾರಿಡೋರಲ್ಲಿ ವಾಕ್ ಮಾಡ್ತಾಯಿದ್ದೆ. ಬಟ್ ಇವಾಗ ಮೇಲೆ ಹೋಗ್ತೀನಿ ಟೆರೆಸ್ ಮೇಲೆ ವಾಕ್ ಮಾಡೋದಕ್ಕೆ ಅಂತ. ಬಿಕಾಸ್ ಅಲ್ಲಿ ಆದರೆ ವಾಕ್ ಮಾಡ್ತಾಯಿದ್ದೀವಿ ಅಂತ ಅನ್ಸಲ್ಲ. ಆ ಕಡೆ ಈ ಕಡೆ ನೋಡ್ಕೊಂಡು ಆರಾಮಾಗಿ ಮ್ಯೂಸಿಕ್ ಹೇಳ್ಕೊಂಡು ವಾಕ್ ಮಾಡಿಬಿಟ್ರೆ ಆಲ್ಮೋಸ್ಟ್ 1 hour 1.25 hour ಆರಾಮಾಗಿ ವಾಕ್ ಮಾಡ್ಕೊಂಡು ಬಂದುಬಿಡ್ಬೋದು. ಆಗ ಬಿಸಿನೀರು ಇಟ್ಟಿದ್ದೀನಿ ಕಾಯೋದಕ್ಕೆ ಅಂತ. ಹಾಗೆಯೇ ಹಾಲು ಕೂಡ ಇಟ್ಟಿದ್ದೀನಿ, ಸರಿ ಬಿಸಿ ಆಗಲಿ, ಅಪ್ಪು ಅಷ್ಟೊತ್ತಿಗೆ ಎದ್ದೇಳ್ತಾನೆ ಅಂತ ಅಂದ್ಬಿಟ್ಟು. ಸೊ ಎಲ್ಲರೂ ಕೂಡ ಮನೆ ಕಟ್ಟೋವಾಗ ತುಂಬ ಬೇಗನೆ ವೆಯ್ಟ್ ಲಾಸ್ ಆಗಿಬಿಡ್ತಾರೆ. ನಾನು ಹೆಂಗೆ ಅಂತಂದರೆ ವೆಯ್ಟ್ ಗೇನ್ ಆಗ್ತಾಯಿದ್ದೀನಿ, ಅದು ಏನಕ್ಕೋ ಗೊತ್ತಿಲ್ಲ. ನಮ್ಮಮ್ಮನೂ ಹಂಗೆ ಅಂತಿರ್ತಾರೆ, ಎಲ್ಲರೂ ವೆಯ್ಟ್ ಲಾಸ್ ಆಗ್ತಿರ್ತಾರೆ, ನೀನು ನೋಡಿದ್ರೆ ವೆಯ್ಟ್ ಗೇನ್ ಆಗ್ತಿದೆಯಲ್ಲ, ಡಿಫ್ರೆಂಟ್ ಕ್ಯಾಟಗರಿ ನೀನು ಅಂತ. ಸೊ ಏನೂ ಮಾಡೋಕ್ಕಾಗಲ್ಲ, ಯಾಕೋ ಗೊತ್ತಿಲ್ಲ. ಸ್ಟ್ರೆಸ್ಸಿಗೂ ಮೋಸ್ಟ್ಲಿ ದಪ್ಪ ಆಗ್ಬೋದೇನೋ, ಅದಕ್ಕೋಸ್ಕರ ಅನಿಸುತ್ತೆ. ಮತ್ತು ನಾನೇನು ಜಾಸ್ತಿ ಹೊರಗಡೆನೂ ಕೂಡ ಫುಡ್ಡೆಲ್ಲ ತಿಂತಿಲ್ಲ. ಬಟ್ ಆಲ್ಸೋ ಅದು ಯಾಕೆ ಅಂತ ಗೊತ್ತಿಲ್ಲ. ಓಕೆ ಫೈನ್ ಬಿಡು, ಇನ್ಮೇಲಿಂದ ಆದರೂ ಕರೆಕ್ಟಾಗಿ ವಾಕ್ ಮಾಡೋಣ. ಅಟ್ಲೀಸ್ಟ್ ಒಂದು ಸ್ವಲ್ಪ ವರ್ಕೌಟ್ ಮಾಡಿದ್ರೆ ಸಣ್ಣ ಆಗ್ತೀನಿ ಅಂತ ಅಷ್ಟೇನೆ. ಸ್ವಲ್ಪ ಗುರುಪ್ರವೇಶ ಅಷ್ಟೊತ್ತಿಗಾದರೂ ಸಣ್ಣಕ್ಕಾದರೆ ಚೆನ್ನಾಗಿರುತ್ತೆ ಅಲ್ವಾ. ಇಲ್ಲ ಅಂದರೆ ದಪ್ಪ ಆಗಿಬಿಟ್ರೆ ಜನ ಕಾಣಲ್ಲ. ಸೊ ಹಂಗೆ ಅಂದ್ಕೊಂಡು ಆಡೋಣ ಅಟ್ಲೀಸ್ಟ್ ಇಲ್ಲಿಂದನಾದರೂ ಅಂತ. ಇಲ್ಲಿಂದ ಅಂದರೆ ಆಲ್ಮೋಸ್ಟ್ ಒಂದು 8 ತಿಂಗಳು 9 ತಿಂಗಳಾದರೂ ಆಗ್ಬೋದು ನಮ್ಮ ಮನೆ ಕಂಪ್ಲೀಟ್ ಆಗೋದಕ್ಕೆ. ಸೊ ಅಷ್ಟೊತ್ತಿಗೆ ನಾನು ಕೂಡ ಒಂದು ಸ್ವಲ್ಪ ಸಣ್ಣ ಆಗಿರ್ತೀನಿ ಅಂತ ಅಷ್ಟೇ ನನ್ನ ಭಾವನೆ. ನೋಡೋಣ. ಸೊ ಇವಾಗ ಬಿಸಿನೀರು ಕುಡಿದ್ಬಿಟ್ಟು ದೆನ್ ಅದಾದಮೇಲೆ ಸೈಟ್ ಹತ್ರ ಹೋಗಬೇಕು. ಅಪ್ಪು ಇನ್ನೂ ಮಲ್ಕೊಂಡಿದ್ದಾನೆ. ನಾನು ಇವಾಗ ಇಲ್ಲೇ ಮೇಲೆ ಟೆರೇಸಲ್ಲಿ ಅಥವಾ ಇಲ್ಲೇ ಕಾರಿಡಾರಲ್ಲಿ ವಾಕ್ ಮಾಡಿದ್ರೆ ಅಪ್ಪುದು ಟೆನ್ಷನ್ ಕೂಡ ಇರಲ್ಲ. ಫಸ್ಟ್ ವಾಕಿಂಗ್ ಹೋಗುವಾಗ ಅಪ್ಪನ ಅಮ್ಮನ ಮನೆಯಲ್ಲಿ ಬಿಟ್ಟು ನಾನು ನಮ್ಮ ಪಪ್ಪ ಇಬ್ಬರು ಕೂಡ ವಾಕ್ ಹೋಗ್ತಾಯಿದ್ವಿ. ಆವಾಗ ಪಾಪ ಅವನು ಅಳ್ತಿದ್ದ. ಅದಕ್ಕೋಸ್ಕರ ನಾನು ಓಕೆ ಫೈನ್ ಬಿಡು, ಇಲ್ಲೇ ಮನೆಯಲ್ಲೇ ಮಲಗಿಸ್ಬಿಟ್ಟು ಇಲ್ಲೇ ವಾಕ್ ಮಾಡೋಣ, ಇಲ್ಲಾಂದರೆ ಮೇಲ್ಗಡೆ ಟೆರೇಸ್ ಮೇಲೆ ಹೋಗೋಣ ಅಂತ ಅಂದ್ಕೊಂಡು ಇವಾಗ ಈ ಥರ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಬನ್ನಿ ಹಾಗೆ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮತ್ತು ಹಾಗೆ ತುಂಬ ಜನ ಕೇಳ್ತಾ ಇದ್ರಿ, ನೀವು ಮೇಕಪ್ ಯಾವ ರೀತಿ ಮಾಡ್ತೀರಾ ಅದನ್ನು ಶೇರ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಸೊ ಅದನ್ನು ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ ಸದ್ಯದಲ್ಲೇ. ಸೊ ನನಗೆ ಗೊತ್ತಿಲ್ಲ, ನಾನು ಅಷ್ಟು ಕ್ಲಿಯರಾಗೇನು ಫ್ಲಾಲೆಸ್ ಮೇಕಪ್ ಆ ಥರ ಎಲ್ಲ ಏನೂ ಮಾಡ್ಕೊಳ್ಳಲ್ಲ. ನನಗೇನು ಗೊತ್ತು ಅದನ್ನು ಮಾತ್ರ ನಾನು ಟೆಕ್ನಿಕ್ನ ಯೂಸ್ ಮಾಡ್ಕೊಂಡು ನಾನು ಮೇಕಪ್ ಮಾಡ್ಕೊಳ್ತೀನಿ. ಸೊ ನನಗೆ ಫಸ್ಟಿಂದನೂ ಕೂಡ ತುಂಬಾ ಇಷ್ಟ ಮೇಕಪ್ ಮಾಡೋದು ಅಂತ ಅಂದರೆ. ನಾನು ಆ್ಯಕ್ಚುಲಾಗಿ ನನ್ನ ಲೈಫಲ್ಲಿ ಬೇರೆ ಏನೋ ಇತ್ತು, ಇದನ್ನು ಮಾಡೋಣ, ಇಫ್ ಇನ್ ಕೇಸ್ ಇದನ್ನು ಮಾಡಿದ್ರೆ ನನಗದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಬಟ್ ಅದಾಗಲಿಲ್ಲ. ನೋಡೋಣ, ಎಲ್ಲರ ಲೈಫಲ್ಲೂ ಅಂದ್ಕೊಂಡಿದ್ದೆಲ್ಲ ಆಗಲ್ಲ ಅಲ್ವಾ. ಸೊ ಅದೇ ರೀತಿಯಾಗಿ ನನ್ನ ಲೈಫಲ್ಲೂ ಕೂಡ ಇರ್ಬೋದು ಅಷ್ಟೇನೆ. ಸೊ ಇವಾಗ ಇನ್ನೊಂದೇನು ಅಂತ ಅಂದರೆ, ಇವಾಗ ಸ್ವಲ್ಪ ಅಲ್ಲಿ ಸೈಟ್ ಹತ್ರ ಹೋಗ್ತೀನಿ ಬರ್ತೀನಿ, ತುಂಬ ಟೈಮ್ ಏನಾಗ್ಬಿಡುತ್ತೆ, ಸ್ಕಿನ್ ಎಲ್ಲ ಹಾಳಾಗ್ಬಿಡುತ್ತೆ. ಸೊ ಇವಾಗ ಒಂದು ಸ್ವಲ್ಪ ನೋಡ್ಬೋದು ಮಾರ್ಕ್ಸ್ ಎಲ್ಲ ಕಡಿಮೆ ಆಗ್ತಾಯಿದೆ. ಫಸ್ಟು ಸಿಮೆಂಟ್ ಇದಕ್ಕೆ ಇದೆಲ್ಲ ಸಣ್ಣ ಗುಳ್ಳೆ ಬಂದುಬಿಟ್ಟಿರೋದು, ಅಂದರೆ ನುಚ್ಚುಗುಳ್ಳೆ ಅಂತಾರಲ್ಲ ಆ ರೀತಿಯಾಗಿ. ಈಗ ಸ್ವಲ್ಪ ಅದು ಕೂಡ ಕಡಿಮೆ ಆಗ್ತಾಯಿದೆ. ಸೊ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ರೋಸ್ ವಾಟರ್ ಮತ್ತು ಅರ್ಶಿನ ಮಿಕ್ಸ್ ಮಾಡಿಬಿಟ್ಟು ಅಪ್ಲೈ ಮಾಡ್ಕೊಳ್ತೀನಿ. ಒಂದು 2-3 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಅಂದರೆ ದಿನ ಅದಾದಮೇಲೆ
ಫೇಸ್ ವಾಶ್ ಮಾಡ್ಕೊಳ್ತೀನಿ. ಸೊ ದಟ್ ಅದು ನನಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗ್ತಿದೆ ಅಂತ ಹೇಳ್ಬೋದು. ನೀವು ಕೂಡ ಟ್ರೈ ಮಾಡಿ. ಇನ್ ಕೇಸ್ ನಿಮಗೇನಾದರೂ ಸಣ್ಣ ನುಚ್ಚುಗುಳ್ಳೆ ಆ ಥರ ಮತ್ತು ಇಲ್ಲ ಮೂಗದ್ರ ವೈಟ್ ಹೆಡ್ಸ್ ಆಗ್ತಾ ಇರುತ್ತಲ್ಲ, ಸೊ ಇನ್ ಕೇಸ್ ಆ ಥರ ಪ್ರಾಬ್ಲಮ್ ಆಗ್ತಿತ್ತು ಅಂತಂದರೆ ನೀವು ಟ್ರೈ ಮಾಡ್ಬೋದು. ನನಗೆ ಇವಾಗ ನನ್ನ ಸ್ಕಿನ್ ನೋಡಿಕೊಂಡು ಪರವಾಗಿಲ್ಲ ಅಲ್ವಾ, ಇಲ್ಲೆಲ್ಲ ಫುಲ್ ಶೈನಿಂಗ್ ಆಗಿದೆ ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗೆ ಅದನ್ನು ಶೇರ್ ಮಾಡಿಕೊಂಡೆ ಅಷ್ಟೇ. ಸೊ ಬನ್ನಿ ಇವಾಗ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಇವಾಗ ಅಪ್ಪುಗೆ ತಿಂಡಿ ಹಾಕ್ಕೊಡ್ತಾ ಇದ್ದೀನಿ. ಸ್ವಲ್ಪ ಲೇಟ್ ಕೂಡ ಆಗಿತ್ತು. ಹಾಗೆಯೇ ಕ್ಯೂರಿಂಗ್ ಮಾಡ್ಬಿಟ್ಟು ಬಂದನಲ್ಲ ಸೈಟಿಂದ, ನನಗೂ ಕೂಡ ಏನು ತಿಂಡಿ ಮಾಡೋದು ಅಂತ ಸಡನ್ನಾಗಿ ಫ್ಲ್ಯಾಶ್ ಆಗ್ತಾ ಇರಲಿಲ್ಲ. ಮತ್ತು ಮನೆಯಲ್ಲಿ ಯಾವ ತರಕಾರಿ ಕೂಡ ಇರಲಿಲ್ಲ, ತರಕಾರಿ ಕೂಡ ತೊಗೊಂಡು ಬರಬೇಕಾಗಿತ್ತು. ಹಾಗಾಗಿ ಇರೋದ್ರಲ್ಲೇ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಅಕ್ಕಿ ರೊಟ್ಟಿ ಹಾಗೆಯೇ ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಸೊ ನನಗೆ ಈ ರೀತಿ ಏನಾದರೂ ಟೈಮ್ ಆಗೋಗ್ಬಿಟ್ಟಿದೆ ಅಂತ ಅಂದಾಗ ನಾನು ಫಸ್ಟು ಅಕ್ಕಿ ರೊಟ್ಟಿ ಇಲ್ಲ ಕಾಯಿ ಚಟ್ನಿನೇ ಮಾಡೋದು. ಕಾಯಿ ಅಂತೂ ನಮ್ಮ ಮನೆಯಲ್ಲಿ ಯೂಶ್ವಲಾಗಿ ಇದ್ದೇ ಇರುತ್ತೆ, ಅದಕ್ಕೋಸ್ಕರ. ಹಾಗೆಯೇ ಹೇಗಿದ್ರು ಕೆಲಸ ಎಲ್ಲ ಮುಗ್ದಿತ್ತು, ಸ್ನಾನ ಮಾಡಿ ಪೂಜೆ ಕೂಡ ಮಾಡಬೇಕಾಗಿತ್ತು. ಇವತ್ತು ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಇರೋದ್ರಿಂದ ಮನೆಯಲ್ಲಿ ಕೂಡ ಒಂಥರ ವಿಶೇಷ ಪೂಜೆ ಅಂತಲೇ ಹೇಳ್ಬೋದು. ಎಲ್ಲರ ಮನೆಯಲ್ಲೂ ಕೂಡ ಯೂಶ್ವಲಾಗಿ ಇದೇ ರೀತಿಯೇ ಇರುತ್ತೆ ಅಲ್ವಾ. ಸೊ ಒಂಥರ ಸಂಭ್ರಮ ಸಡಗರ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನನಗೆ ಮನಸ್ಫೂರ್ತಿಯಾಗಿ ಹೇಳ್ತೀನಿ, ನಾನು ಪೂಜೆ ಮಾಡಿಬಿಟ್ಟು ಬಂದು ಹೀಗೆ ಜಿಯೋ ಸಿನಿಮಾದಲ್ಲಿ ನೋಡ್ತಾ ಇದ್ದೆ ಯಾವ ರೀತಿಯಲ್ಲಿ ಎಲ್ಲ ನಡೀತಾ ಇದೆ ಪೂಜೆ, ಅದನ್ನು ನೋಡೋಣ ಅಂತ ಅಂದ್ಕೊಂಡು. ನಾನು ನಿಜವಾಗ್ಲೂ ಪರ್ಸ್ನಲಿ ನೋಡಿದ ತಕ್ಷಣ ಒಂಥರ ಗೂಸ್ ಬಂಪ್ಸ್ ಬಂತು. ಎಂಥ ಚೆನ್ನಾಗಿದೆ ಅಲ್ವಾ, ಎಂಥ ಮುದ್ದಾಗಿದೆ ಅಲ್ವಾ, ಅದರಲ್ಲೂ ಕೂಡ ಕಣ್ಣು ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಅನ್ನಿಸ್ತಾ ಇತ್ತು. ನಿಜವಾಗ್ಲೂ ಕೂಡ ಲೈಫಲ್ಲಿ ಒಂದು ಸರಿ ಆದ್ರೂ ಅಯೋಧ್ಯೆಗೆ ಹೋಗ್ಬಿಟ್ಟು ರಾಮನ ದರ್ಶನ ಮಾಡ್ಕೊಂಡು ಬರಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಈ ರೀತಿಯಾಗಿ ನನಗಂತೂ ನಿಜ ತುಂಬಾ ಇಷ್ಟ ಆಯಿತು. ನಿಮಗೆ ಯಾವ ರೀತಿ ಅನ್ನಿಸ್ತು ಫಸ್ಟ್ ದೇವ್ರನ್ನ ನೋಡಿದ ತಕ್ಷಣ ಅಂತ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ನಿಜವಾಗ್ಲೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಹಾಗೆಯೇ ಇವಾಗ ಪೂಜೆ ಕೂಡ ಮಾಡಿದ್ದಾಯಿತು. ಈ ರೀತಿಯಾಗಿ ಇವತ್ತು ಅಲಂಕಾರ ಮಾಡಿದ್ದೀನಿ. ನನಗೆ ಇವತ್ತು ನಮ್ಮ ಮನೆಯಲ್ಲಿ ಮಾಡಿರೋ ದೇವರ ಅಲಂಕಾರ ಕೂಡ ತುಂಬಾ ಇಷ್ಟ ಆಯಿತು. ಯಾಕಂದರೆ ಈ ರೀತಿಯಾಗಿ ಹೂವು ಯಾವತ್ತೂ ಕೂಡ ತಂದಿರಲಿಲ್ಲ ಅಲ್ವಾ. ಅಂದರೆ ತಂದರೆ ಸಾವಂತಿಗೆ ಹೂವು ಇಲ್ಲ ರೋಸ್ ಹೂವು ಈ ರೀತಿಯಾಗಿ ತರ್ತಾ ಇದ್ವಿ. ಬಟ್ ಇವತ್ತು ಎಲ್ಲ ಕೂಡ ಮಿಕ್ಸ್ ಇರೋದ್ರಿಂದ ಏನೋ ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಹಾಯ್ ಫ್ರೆಂಡ್ಸ್, ಇವಾಗ ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇವತ್ತೊಂದು ಸ್ವಲ್ಪ ಲೇಟೇ ಆಗೋಯ್ತು ಪೂಜೆ ಮಾಡೋ ಅಷ್ಟೊತ್ತಿಗೆ 12:30. ಹಾಗೆಯೇ ಇಲ್ಲಿ ನಮ್ಮ ಮನೆ ಹತ್ರ ಪಂಚಮುಖಿ ವಿನಾಯಕ ದೇವಸ್ಥಾನ ಇದೆ, ಅಲ್ಲಿ ಇವತ್ತು ಪೂಜೆ ಹೋಮ ಎಲ್ಲ ಇತ್ತು. ಸೊ ಇವಾಗ ಹೋಗಬೇಕು. ಪೂಜೆ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ದೇವ್ರ ದರ್ಶನ ಮಾಡಿಕೊಂಡು ಬರೋಣ ಅಂತ ನಾನು ಅಪ್ಪು ಇಬ್ಬರು ಕೂಡ ಹೋಗ್ತಾ ಇದ್ದೀವಿ. ಹಾಗೆಯೇ ಬನ್ನಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಯಾವ ರೀತಿ ದೇವರಿಗೆ ಅಲಂಕಾರ ಎಲ್ಲ ಮಾಡಿದ್ದಾರೆ ಅನ್ನೋದನ್ನು ನೀವು ಕೂಡ ನೋಡ್ಬೋದು. ಹಾಗೆಯೇ ಜಿಯೋ ಸಿನಿಮಾದಲ್ಲಿ ನಾನು ಕೂಡ ಒಂದಷ್ಟು ರಾಮನ ವಿಡಿಯೋಸ್ ಎಲ್ಲ ನೋಡಿದೆ. ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಎಸ್ಪೆಷಲಿ ನನಗೆ ಆ ಕಣ್ಣು ನೋಡ್ತಾ ಇದ್ರೆ ಎಂಥ ಚೆನ್ನಾಗಿ ಒಂಥರ ಕಳೆ ಅಂತ ಅನಿಸುತ್ತೆ, ಸಖತ್ತಾಗಿ ಅನ್ನಿಸ್ತಾ ಇತ್ತು. ನಿಜವಾಗ್ಲೂ ಒಂಥರ ಮನಸ್ಸು ತುಂಬಿ ಬರುತ್ತೆ ಅಂತ ಹೇಳ್ಬೋದು. ಸಖತ್ತಾಗಿದೆ ದೇವರ ವಿಗ್ರಹ ಮಾತ್ರ. ಹಾಗೆಯೇ ಇವಾಗ ಬನ್ನಿ ಹೋಗೋಣ, ಇಲ್ಲಿ ಹೋಗಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಬರೋಣ. ಸೊ ಅದನ್ನು ಕೂಡ ಆದರೆ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಳ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ. ಸೊ ಬನ್ನಿ ಹೋಗೋಣ. ಟಿ ವಿ ಆನ್ ಮಾಡಿಬಿಟ್ಟಿದ್ದಾನೆ ನನ್ನ ಮಗ, ಆಫ್ ಮಾಡಿ. ಬನ್ನಿ ಹೋಗೋಣ. ಹಾಗೆಯೇ ಇವತ್ತೊಂಥರ ಮನೆಯಲ್ಲಿ ದೇವ್ರ ಪೂಜೆ ಮಾಡಿರೋದು ಎಂಥ ಚೆನ್ನಾಗಿದೆ ಅಂದರೆ, ನಮ್ಮ ಮನೆಯವ್ರು ಯಾವತ್ತೂ ಕೂಡ ಈ ರೀತಿಯಾಗಿ ಒಂದೊಂದು ಡಿಫ್ರೆಂಟಾಗಿ ಹೂವು ಎಲ್ಲ ತೊಗೊಂಡು ಬರೋದಿಲ್ಲ. ಅಂದರೆ ಒಂದೇ ರೀತಿಯಾಗಿಯೇ ತಂದುಬಿಡ್ತಾಯಿದ್ರು. ಬಟ್ ಇವತ್ತೊಂದು ಸ್ವಲ್ಪ ಬೇರೆ ಬೇರೆ ಹೂವು ಎಲ್ಲ ತೊಗೊಂಡು ಬಂದಿದ್ದಾರೆ. ಅದೊಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ಅಲಂಕಾರ ಮಾಡಿದಾಗ ನೋಡೋದಕ್ಕೆ. ನೋಡ್ಬೋದು ನೀವೇನೇ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಪರ್ಸ್ನಲಿ ನಂಗೆ ತುಂಬಾ ಇಷ್ಟ ಆಯಿತು. ಇವಾಗ ಟೈಮ್ ಆಯಿತು, ಹೊರಡೋಣ. ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಸೊ ಇವತ್ತು ನಮ್ಮ ಏರಿಯಾ ದೇವಸ್ಥಾನದಲ್ಲಂತೂ ಸಖತ್ತಾಗಿ ಪೂಜೆ ಮಾಡಿದರು. ದೇವರ ಅಲಂಕಾರ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಸಂಜೆ ವಿಶೇಷ ಪೂಜೆ ಕೂಡ ಇದೆ ಅಂತ ಅನೌನ್ಸ್ ಮಾಡ್ತಾಯಿದ್ರು. ಸೊ ಇವಾಗ ಹೋಮ ಎಲ್ಲ ಆದಮೇಲೆ ಇವಾಗ ಅನ್ನ ಸಂತರ್ಪಣೆ ಕೂಡ ಇತ್ತು. ಸೊ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡ್ಬೋದು. ಅದರಲ್ಲೂ ಕೂಡ ಈ ರೀತಿಯಾಗಿ ಏನಾದರೂ ಸ್ಪೆಷಲ್ ಒಕೇಶನ್ಸ್ ಎಲ್ಲ ಇರೋವಾಗ ದೇವ್ರಿಗೆ ತುಂಬಾ ಚೆನ್ನಾಗಿ ಅಲಂಕಾರಗಳು ಮಾಡ್ತಾರೆ. ಹಾಗೆಯೇ ಇಲ್ಲಿ ಆಂಜನೇಯನ ವಿಗ್ರಹ ಕೂಡ ಇದೆ. ಸೊ ಅದಕ್ಕೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಅದಾದಮೇಲೆ ಪ್ರಸಾದ ಕೂಡ ತೊಗೊಂಡು ಬಂದೆ. ಆಲ್ರೆಡಿ ದೇವಸ್ಥಾನ ಕ್ಲೋಸ್ ಮಾಡಿಬಿಟ್ಟಿದ್ರು. ಬಟ್ ಏನಂತ ಅಂದರೆ ಪುರೋಹಿತರು ಮಾತ್ರನೇ ಹೋಗಿದ್ರು. ಅಲ್ಲಿ ಏನು ಅನ್ನ ಸಂತರ್ಪಣೆ ಎಲ್ಲ ಇತ್ತು ಅದೆಲ್ಲ ನಡೀತಾ ಇತ್ತು. ಸೊ ನಿಮ್ಮ ಮನೆಯಲ್ಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ನನಗಂತೂ ನಿಮ್ಮ ಕಮೆಂಟ್ಸ್ ಎಲ್ಲ ನೋಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಸೊ ಫಸ್ಟೆಲ್ಲ ತುಂಬ ಜಾಸ್ತಿ ಕಮೆಂಟ್ಗಳೆಲ್ಲ ಬರ್ತಾಯಿತ್ತು. ಬಟ್ ಇವಾಗ ಯಾಕೆ ತುಂಬ ಕಡಿಮೆ ಮಾಡಿಬಿಟ್ಟಿದ್ದೀರಾ ಕಮೆಂಟ್ ಮಾಡೋದನ್ನ? ಸೊ ಅದನ್ನು ಕೂಡ ತಿಳಿಸಿ, ಓಕೆನಾ? ಸೊ ಇವಾಗ ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ಕೂಡ ಈಸ್ಕೊಂಡು ಬಂದೆ. ಟೈಮ್ ಆಗಲೇ 1 ಗಂಟೆ ಹಂಗೆ ಆಗಿಬಿಟ್ಟಿತ್ತು. ಸರಿ ಇನ್ನೇನೋ ಅಲ್ಲ, ಮನೆಗೆ ಹೋಗಿ ಇನ್ನು ಪ್ರಸಾದ ತಿಂದ್ಬಿಟ್ಟು ಹಿಂಗಾಡೋ ಅಷ್ಟೊತ್ತಿಗೆ ಸಂಜೆನೇ ಆಗೋಗ್ಬಿಡುತ್ತೆ. ಇವತ್ತು ಸಂಜೆ ಇಲ್ಲಿ ದೇವಸ್ಥಾನದಲ್ಲಿ ಏನು ಸ್ಪೆಷಲ್ ಅಂತ ಅಂದರೆ, ಎಲ್ಲರೂ ಕೂಡ ಎಲ್ಲ ಮನೆಯವರು ಕೂಡ 5 ದೀಪನ ಹಚ್ಚಬೇಕು ದೇವಸ್ಥಾನದ ಹತ್ರ ಅಂತ ಹೇಳಿದರು.
ಸೊ ಅದಕ್ಕೆ ನಾನು ಇನ್ನೂ ಕೂಡ ದೀಪ ತೊಗೊಂಡು ಬಂದಿಲ್ಲ, ಹೋಗ್ಬಿಟ್ಟು ತೊಗೊಂಡು ಬರಬೇಕು. ಹಾಗೆಯೇ ನಮ್ಮಮ್ಮ ಆಲ್ರೆಡಿ ಹಿಂದಿನ ದಿನವೇ ಎಲ್ಲ ತೊಗೊಂಡು ಬಂದು ರೆಡಿ ಮಾಡ್ಕೊಂಡು ಬಿಟ್ಟಿದ್ದಾರೆ. ಇನ್ನೇನು ಸಂಜೆ ಅವ್ರು ಬಂದು ದೀಪ ಹಚ್ಚೋದೊಂದೇ. ಬಟ್ ನಾನು ಹೋಗಿ ದೀಪ ತೊಗೊಂಡು ಬರಬೇಕು. ನನಗೆ ವಿಷಯನೇ ಗೊತ್ತಿರಲಿಲ್ಲ, ಆಮೇಲೆ ನಮ್ಮಮ್ಮ ಹೇಳಿದ ಮೇಲೇ ಗೊತ್ತಾಗಿದ್ದು. ಇನ್ನು ಮುಂದೆ ಏನಾದರೂ ಫಂಕ್ಷನ್ ಎಲ್ಲ ಇತ್ತು ಅಂದರೆ ನಾವು ಇಲ್ಲೇ ಸೆಲೆಬ್ರೇಟ್ ಮಾಡ್ಬೋದು. ಏನಾದರೂ ಬರ್ತ್ಡೇ, ನಾಮಕರಣ ಏನೇ ಒಂದಿದ್ರೂ ಕೂಡ ಇಲ್ಲೇ ಆರಾಮಾಗಿ ಪೂಜೆ ಮಾಡಿಸ್ಬೋದು. ತುಂಬಾ ವಿಶಾಲವಾಗಿ ಇದೆ, ಚೆನ್ನಾಗಿದೆ. ಸೊ ಪ್ರಸಾದ ಬಂದುಬಿಟ್ಟು ಟೊಮೆಟೊ ಬಾತ್ ಹಾಗೆಯೇ ಕೇಸರಿ ಬಾತ್ ಮಾಡಿದರು. ತುಂಬಾ ಚೆನ್ನಾಗಿತ್ತು. ನನಗಂತೂ ಕೇಸರಿ ಬಾತ್ ಸಖತ್ ಇಷ್ಟ ಆಯಿತು. ಸೊ ಇಲ್ಲಿ ಅಮ್ಮನ ಮನೆಗೆ ಬಂದೆ, ಪ್ರಸಾದ ತಿಂದ್ಬಿಟ್ಟು ಹಾಗೆ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ. ನನ್ನ ಮಗ ಬೇರೆ ಏಟ್ ಮಾಡ್ಕೊಂಡಿದ್ದಾನೆ, ತೋರಿಸ್ತೀನಿ ಏನೇ ಏಟ್ ಮಾಡ್ಕೊಂಡಿದ್ದಾನೆ ಅಂತ. ಸುಮ್ಮನೆ ಏನೋ ಒಂದು ಖುಷಿಯಾಗಿರೋಣ ಅಂತ ಅಂದ್ಕೊಂಡಿರ್ತೀನಿ. ಅವತ್ತು ಏನಾದರೂ ಒಂದೊಂದು ತರಲೆ ಕೆಲಸ ಮಾಡಿಕೊಂಡು ಗಾಯ ಮಾಡಿಕೊಂಡು ಅಳ್ಕೊಂಡು ಮಲ್ಕೊತಾನೆ. ಸೊ ಆವಾಗಲಿಂದ ಹೀಗೆ ಆಯಿತು, ಅಳ್ತಾನೇ ಇದ್ದ. ಅದಕ್ಕೆ ಒಂದು ಸ್ವಲ್ಪ ಬೈದ್ಬಿಟ್ಟು ಮಲಗಿಸಿದ್ದೀನಿ. ಇವಾಗ ಮಲ್ಕೊಂಡಿದ್ದಾನೆ. ಸೊ ನಾನು ಈ ಒಂದು ಡ್ರೆಸ್ನ ವೇರ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ಬಂದುಬಿಟ್ಟು ನಾನು ಮೀಶೋನಲ್ಲಿ ತೊಗೊಂಡಿದ್ದು ಈ ಒಂದು ಟಾಪ್ನ. ಐ ಥಿಂಕ್ 300 350 ಏನೋ ಆಗಿತ್ತು. ಆಗಲೇ ಒಂದು 3 ವರ್ಷ ಆಯಿತು ಅಂತ ಅಂದ್ಕೊಳ್ತೀನಿ. ಬಟ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ, ವಿತ್ ಲೈನಿಂಗ್ ಬರುತ್ತೆ. ನೀವು ಕೂಡ ಏನಾದರೂ ಪರ್ಚೇಸ್ ಮಾಡ್ತೀರಾ ಅಂತಂದರೆ ನಾನು ಲಿಂಕ್ನ ಪ್ರೊವೈಡ್ ಮಾಡ್ತೀನಿ, ಸೊ ದಟ್ ನೀವು ಕೂಡ ಬೈ ಮಾಡ್ಬೋದು. ತುಂಬಾ ಕಲರ್ ಆಪ್ಷನ್ಸ್ ಕೂಡ ಇತ್ತು. ತುಂಬ ದಿನ ಆಗಿತ್ತಲ್ಲ, ಸೊ ಹಾಗಾಗಿ ವೇರ್ ಮಾಡಿದೆ. ಒಂದೊಂದು ಡ್ರೆಸ್ ಹಾಗೇ ಎಲ್ಲಾದರೂ ಒಂದೊಂದು ಮಧ್ಯದಲ್ಲಿ ಇಟ್ಬಿಟ್ಟಿರ್ತೀನಲ್ಲ, ಸೊ ಗೊತ್ತೇ ಆಗೋದಿಲ್ಲ. ಹಾಗಾಗಿ ಇವಾಗ ಹಾಗೆ ನೋಡ್ತಾ ಸಿಕ್ತು. ಮತ್ತು ಇದು ಸಿಂಪಲ್ ಆಗೂ ಇದೆ, ವೇರ್ ಮಾಡೋಣ ಅಂತ ವೇರ್ ಮಾಡಿದೆ. ಹಾಗೆಯೇ ನಾನು ಸ್ವಲ್ಪ ಕೂದಲು ಬಂದುಬಿಟ್ಟು ತುಂಬ ಕರ್ಲಿ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಸುಮ್ಮನೆ ಹಾಗೆ ಸ್ವಲ್ಪ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡಿಕೊಂಡೆ. ನೋಡೋಣ, ಯಾವಾಗಾದರೂ ಆದಾಗ ಹೋಗ್ಬಿಟ್ಟು ಬೊಟಾಕ್ಸ್ ಮಾಡಿಸ್ಕೊಂಡು ಬರ್ತೀನಿ. ಸೊ ಫಸ್ಟೆಲ್ಲ ಇದೇ ರೀತಿಯಾಗಿಯೇ ಫುಲ್ ಸ್ಟ್ರೈಟ್ ಹೇರ್ಸ್ ಇತ್ತು. ಅದೇನೋ ಗೊತ್ತಿಲ್ಲ, ಇವಾಗ ಕರ್ಲಿ ಹೇರ್ ಆಗೋಗ್ಬಿಟ್ಟಿದೆ. ಸೊ ಅಂದ್ಕೊಂಡಿದ್ದೀನಿ, ನೋಡೋಣ. ನಮ್ಮನೆ ಗೃಹಪ್ರವೇಶ ಅಷ್ಟೊತ್ತಿಗೆ ಆದರೆ ಹೋಗ್ಬಿಟ್ಟು ಬೊಟಾಕ್ಸ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಬರ್ತೀನಿ. ಬೊಟಾಕ್ಸ್ ಟ್ರೀಟ್ಮೆಂಟ್ ನನಗಂತೂ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ. ಫಸ್ಟಿಂದ ನಾನು ಸ್ಟ್ರೈಟ್ನಿಂಗ್, ಸ್ಮೂತ್ನಿಂಗ್ ಅದೆಲ್ಲ ಮಾಡಿಸ್ತಾ ಇದ್ದೆ. ಬಟ್ ಮಧ್ಯದಲ್ಲಿ ಅದು ಏನಂತ ಗೊತ್ತಿಲ್ಲ ಬಿಟ್ಟಿದೆ. ಸೊ ತುಂಬಾ ಕೂದಲು ಹಾಳಾಗ್ಬಿಟ್ಟಿದೆ. ಹಾಗಾಗಿ ನೋಡೋಣ. ನೋಡಿ, ಸ್ಟ್ರೈಟ್ನಿಂಗ್ ಮಾಡಿದ್ರೆ ಎಷ್ಟು ಉದ್ದ ಕಾಣುತ್ತೆ ಗೊತ್ತಾ? ನನಗೇನೆ ಅನ್ನಿಸ್ತಾ ಇತ್ತು, ಪರವಾಗಿಲ್ಲ ಅಲ್ಲ, ಸ್ಟ್ರೈಟ್ನಿಂಗ್ ಮಾಡಿಸಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬಾ ಲೆಂತಿಯಾಗಿದೆ ಅಂತ ಅನಿಸುತ್ತೆ ಅಂದ್ಬಿಟ್ಟು. ಸೊ ಮಾಡಿಸ್ತೀನಿ ಯಾವಾಗಾದರೂ ಹೋಗ್ಬಿಟ್ಟು. ಸೊ ನನ್ನ ಮಗ ಏನು ಮಾಡ್ಕೊಂಡಿದ್ದಾನೆ ಅಂತ ತೋರಿಸ್ತೀನಿ ನೋಡಿ. ಸೊ ಆಟ ಆಡ್ತಾ ಹೋಗ್ಬಿಟ್ಟು ಈ ರೀತಿಯಾಗಿ ಗಾಯ ಮಾಡ್ಕೊಂಡಿದ್ದಾನೆ, ಬಿದ್ದುಬಿಟ್ಟು. ಒಂದು ಸ್ವಲ್ಪ ಊದ್ದಂಗೆ ಆಗ್ಬಿಟ್ಟಿದೆ. ಬೇಜಾರಾಯಿತು, ಏನು ಮಾಡೋದು. ಯಾವಾಗ ನೋಡಿದ್ರು ಹಿಂಗೆ ಏನಾರು ಒಂದೊಂದು ತರಲೆ ಕೆಲಸ ಮಾಡ್ಕೋತಾ ಇರ್ತಾನೆ. ಪಾಪ ನೋವಾಗ್ತಿದ್ದು ಅಂತ ಅನಿಸುತ್ತೆ. ಸ್ವಲ್ಪ ಅರಿಶಿನ ಹಚ್ಚಿದ್ದೆ, ಸೊಳ್ಳೆ ಬೇರೆ ಕಚ್ಬಿಟ್ಟಿದೆ ಇಲ್ಲಿ, ಅದಕ್ಕೆ ಮಲ್ಕೊಂಡಿದ್ದಾನೆ. ಅಂದ್ಕೊಳ್ಳಿ, ತುಂಬ ಏನು ಜಾಸ್ತಿ ದೊಡ್ಡ ಗಾಯ ಥರ ಆಗಿಲ್ಲ, ಒಂದು ಸ್ವಲ್ಪ ಅದು ಸ್ವೆಲ್ಲಿಂಗ್ ಥರ ಆಗಿದೆ ಅಲ್ಲ, ಹಾಗಾಗಿ ಹಂಗೆ ಅನಿಸುತ್ತೆ. ಬಟ್ ಆಮೇಲೆ ಹೋಗ್ತಾ ಸರಿ ಹೋಗುತ್ತೆ. ಸೊ ನೋಡಿ, ಈ ರೀತಿಯಾಗಿ ಗಾಯ ಮಾಡ್ಕೊಂಡಿರ್ತಾನೆ. ಏನಾದರೂ ಒಂದೊಂದು ಗಾಯಗಳು ಮಾಡ್ಕೊತಾರೆ. ನಾನು ಅದಕ್ಕೆ ಅರ್ಧ ಅವನ್ನ ಅಲ್ಲಿ ಮನೆ ಹತ್ರನೂ ಕೂಡ ಕರ್ಕೊಂಡು ಹೋಗೋದಿಲ್ಲ. ಸೊ ಇವತ್ತೇನೂ ಕೆಲಸ ಇಲ್ಲ ಅಲ್ಲಿ ಮನೆ ಹತ್ರ. ಸೊ ನಾನು ಕೂಡ ಆರಾಮಾಗಿ ಫ್ರೀ ಆಗಿದ್ದೀನಿ ಅಂತ ಹೇಳ್ಬೋದು. ನನಗಂತೂ ನಿಜವಾಗ್ಲೂ ಹೆಂಗೆ ಅನಿಸ್ತಾ ಇರುತ್ತೆ ಅಂತ ಅಂದರೆ, ಮನೇಲಿ ಇದ್ಬಿಡೋಣಪ್ಪ ಆರಾಮಾಗಿ, ಯಾವಾಗ ಮನೆ ಕನ್ಸ್ಟ್ರಕ್ಷನ್ ಮುಗಿಯುತ್ತೋ ಅನ್ನೋ ಥರ ಅನಿಸ್ಬಿಟ್ಟಿದೆ. ಸ್ವಲ್ಪ ದಿನ ಆಮೇಲೆ ಏನಿರಲ್ಲ ಅಲ್ವಾ, ಹಾಗೆ ಅಂದ್ಕೊಂಡು ಸುಮ್ಮನೆ ಆಗೋಗ್ತೀನಿ. ಸೊ ಇವತ್ತು ನಾನು ಸ್ವಲ್ಪ ಸಿಂಪಲಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ, ಬೊಟ್ಟು ಇಟ್ಕೊಂಡಿದ್ದೀನಿ. ಅದೇನೋ ಕಾಣಿಸ್ತಾನೆ ಇಲ್ಲ ವಿಡಿಯೋನಲ್ಲಿ ನೋಡಿ, ಬೊಟ್ಟು ಇಟ್ಕೊಂಡಿದ್ದೀನಿ, ಬಟ್ ವಿಸಿಬಲೇ ಇರೋಲ್ಲ. ಸೊ ಸಂಜೆ ಆಯ್ತಲ್ಲ, ಇನ್ನೇನು ಮನೆಗೆ ಹೋಗಿ ದೇವ್ರ ದೀಪ ಹಚ್ಚಿ ಪೂಜೆ ಮಾಡಿಬಿಟ್ಟು ಬಂದುಬಿಡೋಣ ಅಂತ ಅಂದ್ಬಿಟ್ಟು ಮನೆಗೆ ಹೋಗಿದ್ದೆ. ಹಾಗೆಯೇ ಅಮ್ಮ ಮನೆಯಲ್ಲಿ ಪೂಜೆ ಮಾಡಿ ನಮ್ಮ ಮನೆಗೆ ಬಂದರು. ಇಬ್ಬರು ಕೂಡ ಇವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲೇ ಪಕ್ಕದಲ್ಲೇ ಇರೋದು, ವಾಕೇಬಲ್ ಡಿಸ್ಟೆನ್ಸೇ. ಸೊ ಇಬ್ಬರು ಕೂಡ ಹೋದ್ವಿ. ಅಲ್ಲಿ ಈ ರೀತಿಯಾಗಿ ಅಲಂಕಾರ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಹಾಗೆಯೇ ದೀಪಗಳೆಲ್ಲ ಇಟ್ಟಿದ್ರು. ನಾನು ಹಾಗೆ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಈ ರೀತಿಯೆಲ್ಲ ಏನಾದರೂ ಸೆಲೆಬ್ರೇಷನ್ಸ್ ಎಲ್ಲ ಮಾಡಿದಾಗ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಇವಾಗ ಎಲ್ಲರೂ ಕೂಡ ಹೆಣ್ಮಕ್ಳು ಸೇರಿ ದೀಪ ಹಚ್ತಾ ಇದ್ದಾರೆ.
ಈ ರೀತಿಯಾಗಿ ಎಲ್ಲರೂ ಸೇರಿ ಏನಾದರೂ ಒಂದು ಸೆಲೆಬ್ರೇಷನ್ಸ್ ಮಾಡಿದಾಗ ನಿಜವಾಗ್ಲೂ ಅದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನೋಡೋದಕ್ಕೆ. ಅದು ಬಿಟ್ಟು ನಾನು ಮಾತಾಡಲ್ಲ, ನೀನು ಮಾತಾಡಲ್ಲ, ಅದು ಬೇಡ ಇದು ಬೇಡ, ಇವ್ರು ಕಂಡ್ರೆ ಆಗಲ್ಲ ಅವ್ರು ಕಂಡ್ರೆ ಆಗಲ್ಲ ಅಂದ್ಕೊಂಡೆಲ್ಲ ಇದ್ದರೆ ಏನೋ ಒಂಥರ ಇರೋದು ಒಂದು 4 ದಿನ ಜೀವನ ಅಷ್ಟೇ. ಅದನ್ನು ಯಾಕೆ ಹೊಡೆದಾಡ್ಕೊಂಡು ಬಡ್ದಾಡ್ಕೊಂಡು ಜಗಳ ಮಾಡ್ಕೊಂಡೆಲ್ಲ ಇರಬೇಕು. ಎಲ್ಲರೂ ಈ ರೀತಿಯಾಗಿ ಒಟ್ಟಿಗೆ ಸೇರಿ ಏನಾದರೂ ಒಂದು ಸಂಭ್ರಮ ಸಡಗರ ಎಲ್ಲ ಇದ್ದಾಗ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸೊ ಐ ವಿಶ್ ಎಲ್ಲ ಕೂಡ ಇದೇ ರೀತಿಯಾಗಿಯೇ ಇರಲಿ, ಚೆನ್ನಾಗಿರಲಿ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಇವಾಗ ದೀಪ ಹಚ್ಚುವಾಗ ತುಂಬಾ ಚೆನ್ನಾಗಿತ್ತು. ಅದೊಂಥರ ನೋಡೋದಕ್ಕೆ ಚೆಂದ. ನಾವು ಮನೆಯಲ್ಲಿ ಯೂಶ್ವಲ್ ಆಗಿ ದೀಪಾವಳಿ ಆ ಥರ ಎಲ್ಲ ಮಾಡಿದಾಗಲೇ ಎಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ. ಅದರಲ್ಲೂ ಕೂಡ ಎಲ್ಲರೂ ಈ ರೀತಿಯಾಗಿ ಸೇರಿ ದೀಪ ಹಚ್ಚೋದೇ ಒಂಥರ ಚೆನ್ನಾಗಿತ್ತು ನೋಡೋದಕ್ಕೆ. ಹಾಗಾಗಿ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಶ್ರೀರಾಮ 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 ಹೇಳ್ತಾರೆ ಎಲ್ಲ. ಜೈ ಶ್ರೀರಾಮ್ 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 ಜೈ ಶ್ರೀರಾಮ್.
ಸೊ ಇವಾಗ ಏನೆಲ್ಲ ತರಿಸಿದ್ದೀನಿ ಅಲ್ವಾ ಅದೆಲ್ಲದಕ್ಕೂ ಸೇರಿ 250 ರೂಪಾಯಿ ಆಯಿತು. ನನಗನ್ಸೋ ಪ್ರಕಾರ ವರ್ತ್ ಅಂತಲೇ ಹೇಳ್ಬೋದು. ಇವಾಗ ಹೊರಗಡೆ ಹೋಗಿ ನಾವು ಇಷ್ಟೆಲ್ಲ ತರಕಾರಿ ತೊಗೊಳ್ತೀವಿ ಅಂತ ಅಂದಿದ್ರು ಅಷ್ಟೇ ಆಗಿರೋದು. ಸೊ ಮನೆಗೆ ತಂದು ಕೊಟ್ಟಿದ್ದಾರಲ್ವಾ ಅದಕ್ಕೋಸ್ಕರ ವರ್ತ್ ಅಂತಲೇ ಹೇಳ್ಬೋದು. ಸೊ ನೋಡಿ ನೀವೇನೆ ಏನೆಲ್ಲ ತರಿಸಿದ್ದೀನಿ ಅಂತ. ಬಟ್ ನನಗೆ ಒಂದು ಇಷ್ಟ ಆಗಲಿಲ್ಲ ಏನು ಅಂದರೆ ಈಗ ಒಂದು ಕೊತ್ತಂಬರಿ ಸೊಪ್ಪು, ಯಾಕಂದರೆ ನಾನು ಈ ಒಂದು ಫಾರಮ್ ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡಲ್ಲ, ನನಗೆ ಅದೇನೋ ಆ ಟೇಸ್ಟ್ ಇಷ್ಟ ಆಗೋದಿಲ್ಲ. ಹಾಗಾಗಿ ಸೊ ನೆಕ್ಸ್ಟ್ ಟೈಮ್ ತರಿಸಿದಾಗ ನಾನು ಕೊತ್ತಂಬರಿ ಸೊಪ್ಪನ್ನ ತರಿಸೋದಿಲ್ಲ, ಯಾಕಂದರೆ ನನಗೆ ಅದೊಂದು ಇಷ್ಟ ಆಗಲಿಲ್ಲ ಅಷ್ಟೇ. ಅದು ಬಿಟ್ಟರೆ ತರಕಾರಿ ಎಲ್ಲನೂ ಕೂಡ ತುಂಬಾ ಫ್ರೆಶ್ ಆಗಿ ಇತ್ತು. ಹಾಗೆಯೇ ತುಂಬ ಜನ ಅಂದ್ಕೊಂಡ್ಬಿಡ್ತೀರಾ ಕಂಟ್ರಿ ಡಿಲೈಟ್ದು ಕೊಲಾಬ್ರೇಷನ್ ಅಂತ. ಯಾವುದೇ ರೀತಿಯಾದ ಕೊಲಾಬ್ರೇಷನ್ ಕೂಡ ಅಲ್ಲ, ಒಂದ್ಸಲಿ ನೋಡಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನಾನು ತರಿಸಿರೋದು. ಸೊ ಹಾಗಾಗಿ ಆನೆಸ್ಟ್ ರಿವ್ಯೂನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ, ಈರುಳ್ಳಿ ಇದೆಲ್ಲನೂ ತುಂಬ ಕಡಿಮೆ ಬೆಲೆನಲ್ಲೇ ಸಿಕ್ಕಿರೋ ಅಂಥದ್ದು. ಈರುಳ್ಳಿ ಬಂದುಬಿಟ್ಟು ಒಂದು ಪೌಚಿಗೆ 6 ರೂಪಾಯಿ ಅಷ್ಟೇ. ಹಾಗೆಯೇ ಶುಂಠಿ ಅದೆಲ್ಲನೂ ಬಂದು 10 ರೂಪಾಯಿ 12 ರೂಪಾಯಿ ಈ ರೀತಿಯಾಗಿ. ಸೊ ಒಂದು ಪ್ಯಾಕಿಗೆ ನಾವೇನಾದರೂ ಹೊರಗಡೆ ಹೋಗಿ ಒಂದು 10 ರೂಪಾಯಿ ಕೊಡಿ ಅಂದರೆ ನಿಜವಾಗ್ಲೂ ಶುಂಠಿ ಅದೆಲ್ಲ ಕೊಡೋದೇ ಇಲ್ಲ. ಸೊ ಇಲ್ಲಿ ತುಂಬಾ ಕಡಿಮೆ ಪ್ರೈಸಿಗೆ ನಮಗೆ ಫ್ರೆಶ್ ಆಗಿರೋದನ್ನೇ ಮನೆ ಬಾಗಿಲಿಗೆ ತಂದು ಕೊಡ್ತಾರೆ ಅಂತಂದರೆ ಯಾರು ತಾನೇ ಅದನ್ನು ಯೂಸ್ ಮಾಡ್ಕೋಬಾರ್ದು ಹೇಳಿ. ಸೊ ನೀವು ಕೂಡ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ಮನೆಗೆ ಒಂದು ವಾರಕ್ಕೆ ನನಗೆ ಏನೆಲ್ಲ ಐಟಮ್ಗಳು ಬೇಕು, ತರಕಾರಿಗಳು ಬೇಕು ಅದನ್ನು ನಾನು ತರಿಸ್ಕೊಂಡಿದ್ದೀನಿ. ಯೂಶ್ವಲಾಗಿ ನನಗೆ ಈ ರೀತಿಯಾಗಿ ಮನೆಯಲ್ಲಿ ತರಕಾರಿ ಎಲ್ಲ ಇದ್ದರೆ ನನಗೇನಾದರೂ ಅಡುಗೆ ಮಾಡೋದಕ್ಕೆ ಚೆನ್ನಾಗಿ ತಲೆ ಓಡುತ್ತೆ. ಇಲ್ಲ ಅಂತಂದರೆ ಏನು ಮಾಡೋದು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಒಂದು ವಾರಕ್ಕೆ ಏನೆಲ್ಲ ತರಕಾರಿಗಳು ಬೇಕು ಮನೆಗೆ, ಸೊ ಅದನ್ನೆಲ್ಲ ತರಿಸ್ಬಿಟ್ಟಿದ್ದೀನಿ. ನೋಡೋಣ ಈ ಒಂದು ವಾರ ಟ್ರೈ ಮಾಡಿ ನೋಡ್ತೀನಿ. ಎಲ್ಲ ಫ್ರೆಶ್ ಆಗಿ ಚೆನ್ನಾಗೇ ಇತ್ತು ಅಂತ ಅಂದರೆ ನೆಕ್ಸ್ಟ್ ವಾರಕ್ಕೂ ಕೂಡ ಆರ್ಡ್ರ್ ಮಾಡ್ಕೊತೀನಿ. ಇಲ್ಲೇ ಹೊರಗಡೆ ಹೋಗಿ ತೊಗೊಂಬರೋ ನೆಸೆಸಿಟಿ ಇರೋದಿಲ್ಲ ಅಲ್ವಾ, ಹಾಗಾಗಿ ಆರ್ಡ್ರ್ ಮಾಡಿದ್ರೆ ಮನೆ ಬಾಗಿಲಿಗೆ ತಂದುಕೊಟ್ಬಿಡ್ತಾರೆ ಅಂತ. ನಾವು ನಿನ್ನೆ ನೈಟು 9 ಗಂಟೆ ಹಾಗೆ ಆರ್ಡರ್ ಮಾಡಿದ್ದು, ಇವತ್ತು ಬೆಳಗ್ಗೆ 6 ಗಂಟೆ ಹಾಗೆ ಬಂದುಬಿಡ್ತು. ಸೊ ಕರೆಕ್ಟಾಗಿ ಶಾರ್ಪ್ 6 o'clockಗೆ ನಮಗೆ ಡೆಲಿವರಿ ಆಗಿದ್ದು. ಸೊ ನೋಡ್ಬೋದು, ನೀವು ಏನಾದ್ರು ತರಿಸ್ಕೊಳ್ಳಿ. ಹಾಗೆಯೇ ನಮ್ಮ ಮನೆಯಲ್ಲಿ ಏನಂದರೆ ಹಾಗಲಕಾಯಿ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನಾನಾಗಲಿ, ಜೀವನಾಗಲಿ, ಅಪ್ಪು ಫಸ್ಟ್ ತಿಂತಿರಲಿಲ್ಲ, ಬಟ್ ಇವಾಗ ಅವನು ಕೂಡ ತಿಂತಾನೆ. ನನಗೂ ಕೂಡ ತುಂಬಾ ಇಷ್ಟ. ಹಾಗಾಗಿ ಅದನ್ನೇ 1-2 ಪ್ಯಾಕ್ ತರಿಸಿದ್ದೀನಿ. ಅಂದರೆ ಒಂದು ಅರ್ಧ kg ಹಂಗೆ 1 kg ತರಿಸಿದ್ದೀನಿ. ಇದು ಕೂಡ ಅಷ್ಟೇ 15 ರೂಪಾಯಿ ಅಷ್ಟೇನೆ. ಸೊ ನೋಡಿ ತುಂಬಾ ಆಫರ್ ಇದೆ, ನೀವು ಕೂಡ ಬೈ ಮಾಡ್ಬೋದು. ಆಮೇಲೆ ಸೌತೆಕಾಯಿ ಎಲ್ಲ ಬಂದುಬಿಟ್ಟು 6 ರೂಪಾಯಿನೋ 9 ರೂಪಾಯಿನೋ ಅಷ್ಟೇನೆ. ಸೊ ತುಂಬ ಕಡಿಮೆ ಪ್ರೈಸಲ್ಲೇ ನಮಗೆ ಇಷ್ಟೆಲ್ಲ ತರಕಾರಿ ಸಿಗುತ್ತೆ ಅಂತಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಅಲ್ವಾ. ಸೊ ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಯಿತು. ನನ್ನ ಫಸ್ಟ್ ಎಲ್ಲ ನನಗೆ ಈ ರೀತಿಯಾಗಿ ಆನ್ಲೈನಲ್ಲಿ ವೆಜಿಟೇಬಲ್ಸ್ ಎಲ್ಲ ಪರ್ಚೇಸ್ ಮಾಡಬೇಕಂದ್ರೆ ಒಂದು ಸ್ವಲ್ಪ ಭಯ ಇತ್ತು, ಎಲ್ಲಿ ಕೊಳ್ತೋಗಿರೋದೆಲ್ಲ ತಂದು ಕೊಟ್ಬಿಡ್ತಾರೋ ಅಂತ. ಯಾಕಂದರೆ ನಾವು ಆಮೇಲೆ ರಿಟರ್ನ್ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಈ ರೀತಿಯಾಗಿ ಸ್ವಲ್ಪ ಹೆದರ್ಕೊಂಡಿದ್ದೆ. ಬಟ್ ನನಗೆ ಈ ಸರಿ ತರಿಸಿರೋದ್ರಿಂದ ತುಂಬಾ ಇಷ್ಟ ಆಯಿತು. ಹಾಗಾಗಿ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ವೆಜಿಟೇಬಲ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ನೀವು ಕೂಡ ಏನಾದ್ರು ಪರ್ಚೇಸ್ ಮಾಡ್ತೀರಾ ಅಂದರೆ ಪರ್ಚೇಸ್ ಮಾಡಿ ಅಷ್ಟೇನೆ. ಸೊ ಹೀರೆಕಾಯಿ ತರಿಸಿದ್ದೆ ಅಲ್ವಾ, ಅದೊಂದು ಸ್ವಲ್ಪ ಕಟ್ಟಾಗ್ಬಿಟ್ಟಿತ್ತು. ಹಾಗಾಗಿ ಇವತ್ತು ಅದನ್ನು ಯೂಸ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ಅದು ಬಿಟ್ಟರೆ ಇನ್ನೆಲ್ಲ ಪ್ಯಾಕಲ್ಲಿ ಯಾವ ರೀತಿ ಇದೆ ಅಂದರೆ ಪ್ಯಾಕ್ ಆಗಿದೆ ಅಲ್ವಾ, ಅದನ್ನೇ ತೆಗೆದು ಫ್ರಿಜ್ಜಲ್ಲಿ ನೀಟಾಗಿ ಎತ್ತಿಟ್ಕೊಳ್ಬೋದು. ಮತ್ತು ಅದಕ್ಕೊಂದು ಕವರೆಲ್ಲ ತೊಗೊಳ್ಬೇಕು, ಅದರಲ್ಲಿ ನೀಟಾಗಿ ಪ್ಯಾಕ್ ಮಾಡಿ ಎತ್ತಿಡಬೇಕು, ಆ ಥರ ಎಲ್ಲ ಏನೂ ಇಲ್ಲ. ಸೊ ಹೀಗೇ ತೆಗೆದು ಫ್ರಿಜ್ಜಲ್ಲಿ ಇಟ್ಟರು ಕೂಡ ಫ್ರೆಶ್ ಆಗೇ ಇರುತ್ತೆ. ಸೊ ನೋಡ್ಬೋದು, ಇಷ್ಟು ತರಕಾರಿಗೆ ಆಗಿರೋದು ಬರೀ 250 ರೂಪಾಯಿ ಅಷ್ಟೇ. ಸೊ ಇಷ್ಟ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.